ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ ಅಂದರೆ ಫ್ಲೆಮಿಂಗನ ಎಡಗೈ ನಿಯಮ, ವಿದ್ಯುತ್ ಮೋಟಾರು, ಆಮೇಲೆ ವಿದ್ಯುತ್ಕಾಂತೀಯ ಪ್ರೇರಣೆ ಎರಡು ಚಟುವಟಿಕೆಗಳ ಆಧಾರದ ಮೇಲೆ, ಒಂದು ಇನ್ಸುಲೇಟ್ ಮಾಡಿದಂಥ ವಾಹಕದ ಸುರುಳಿ ಮತ್ತು ದಂಡಕಾಂತ ಪ್ರಯೋಗ, ಇನ್ನೊಂದು ಪರಸ್ಪರ ಪ್ರೇರಣೆ. ಹೌದಾ? ಈ ಎರಡು ಚಟುವಟಿಕೆಗಳ ಮೂಲಕ ವಿದ್ಯುತ್ಕಾಂತೀಯ ಪ್ರೇರಣೆಯನ್ನು ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಆ ಚಟುವಟಿಕೆಗಳಲ್ಲಿ ನಾವೇನು ತಿಳ್ಕೊಂಡಿಪ್ಪ ಅಂದ್ರೆ, ಸುರುಳಿಗೆ ಹೊಂದಿಕೊಂಡಿರುವಂತಹ ಕಾಂತ ಚಲನೆಗೆ ಒಳಪಟ್ರೆ ಅಥವಾ ಕಾಂತಕ್ಷೇತ್ರ ಬದಲಾವಣೆಯಾದ್ರೆ ಏನಾಗ್ತದಂದ್ರ ಪ್ರೇರಿತ ವಿಭವಾಂತರ ಉಂಟಾಗ್ತದ. ಪ್ರೇರಿತ ವಿಭವಾಂತರ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹಕ್ಕೆ ಕಾರಣ ಆಗ್ತದೆ. ಯಾವುದು? ವಿದ್ಯುತ್ಕಾಂತೀಯ ಪ್ರೇರಣೆ. ಇನ್ನೆರಡು ಚಟುವಟಿಕೆಗಳನ್ನ ಅಭ್ಯಾಸ ಮಾಡಿದ್ವಿ. ಆ ಎರಡು ಚಟುವಟಿಕೆಗಳ ಆಧಾರದ ಮೇಲೆ ಅಭ್ಯಾಸ ಮಾಡಿದ್ವಿ. ಆಮೇಲೆ ಅಲ್ಲಿ ಅಭ್ಯಾಸ ಮಾಡಿದಂತ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸುರುಳಿಯ ಚಲನೆಯ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ, ಸುರುಳಿಯ ಚಲನೆಯ ದಿಕ್ಕು ಕಾಂತಕ್ಷೇತ್ರಕ್ಕೆ ಲಂಬವಾಗಿದ್ರೆ ಏನಾಗ್ತದೆ ಅಂದ್ರೆ, ಸುರುಳಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದ ಅಥವಾ ಗರಿಷ್ಠ ಪ್ರಮಾಣದ ವಿದ್ಯುತ್ ಪ್ರವಾಹ ಉಂಟಾಗ್ತದ ಅಂತ ಲಾಸ್ಟ್ ಕ್ಲಾಸಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಅಭ್ಯಾಸ ಮಾಡಿದ್ವಿ. ಈಗ ಏನ್ ಅಭ್ಯಾಸ ಮಾಡ್ಬೇಕಪ್ಪ ಅಂದ್ರೆ, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳಲ್ಲಿ ಈಗ ಅಭ್ಯಾಸ ಮಾಡಬೇಕಾಗಿರೋದು ಫ್ಲೆಮಿಂಗನ ಬಲಗೈ ನಿಯಮ. ಆಮೇಲೆ ಫ್ಲೆಮಿಂಗನ ಬಲಗೈ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುವಂತ ವಿದ್ಯುತ್ ಜನಕ. ಯಾವುದು? ಫ್ಲೆಮಿಂಗನ ಬಲಗೈ ನಿಯಮದ ಆಧಾರದ ಮೇಲೆ ಕೆಲಸ ಮಾಡುವಂತ ವಿದ್ಯುತ್ ಜನಕ. ಈ ಎರಡು ಅಂಶಗಳನ್ನ ವಿವರವಾಗಿ ಒಂದೊಂದಾಗಿ ಏನ್ ಮಾಡ್ತಾ ಹೋಗೋಣ ಅಂದ್ರೆ ಅಭ್ಯಾಸ ಮಾಡೋಣ. ವೆರಿ ಸಿಂಪಲ್ ಆಗಿ ಫ್ಲೆಮಿಂಗನ ಬಲಗೈ ನಿಯಮ. ಹೌದಾ? ಫ್ಲೆಮಿಂಗನ ಬಲಗೈ ನಿಯಮ ಏನ್ ಮಾಡ್ತದೆ ಅಂದ್ರೆ, ನಮ್ಮ ಬಲಗೈನ 3 ಬೆರಳುಗಳು, ಯಾವ ಬೆರಳುಗಳು? ಹೆಬ್ಬೆರಳು, ತೋರ್ಬೆರಳು ಮತ್ತು ಮಧ್ಯ ಬೆರಳುಗಳು. ಈ 3 ಬೆರಳುಗಳನ್ನ ಒಂದು ಇನ್ನೊಂದಕ್ಕೆ ಲಂಬವಾಗಿ ಹಿಡಿದುಕೊಂಡು, ಹೌದಾ, ಹೆಂಗ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ತೋರ್ಬೆರಳು ಕಾಂತಕ್ಷೇತ್ರವನ್ನು ತೋರ್ಪಡಿಸ್ತಾ ಇತ್ತು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರ್ಪಡಿಸ್ತಾ ಇತ್ತು. ಅದೇ ರೀತಿಯಾಗಿ ಇಲ್ಲೂ ಕೂಡ ಫ್ಲೆಮಿಂಗನ ಬಲಗೈ ನಿಯಮದಲ್ಲೂ ಕೂಡ ತೋರ್ಬೆರಳು ಕಾಂತಕ್ಷೇತ್ರ, ಆಮೇಲೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹ, ಆಮೇಲೆ ಹೆಬ್ಬೆರಳು ಚಲನೆಯ ದಿಕ್ಕನ್ನು, ಹೆಬ್ಬೆರಳು ಯಾವುದು? ಚಲನೆಯ ದಿಕ್ಕನ್ನು ತೋರ್ಪಡಿಸ್ತದೆ. ಇದನ್ನ ಫ್ಲೆಮಿಂಗನ ಬಲಗೈ ನಿಯಮ ಅಂತ ಕರಿತೀವಿ. ಹಾಗಾದ್ರೆ ಫ್ಲೆಮಿಂಗನ ಬಲಗೈ ನಿಯಮ ಮತ್ತು ಎಡಗೈ ನಿಯಮ ನೋಡ್ರಿ, ಏನು? 3 ಬೆರಳುಗಳು ಒಂದು ಇನ್ನೊಂದಕ್ಕೇನಾಗಿರ್ಬೇಕು? ಲಂಬವಾಗಿರ್ಬೇಕು. ಹಾಗಾದ್ರೆ ತೋರು ಬೆರಳು ಇಲ್ಲೂ ಕೂಡ ಎಲ್ಲಿ? ಫ್ಲೆಮಿಂಗನ ಎಡಗೈ ನಿಯಮದಲ್ಲೂ ಫ್ಲೆಮಿಂಗನ ಬಲಗೈ ನಿಯಮದಲ್ಲೂ ಕಾಂತಕ್ಷೇತ್ರವನ್ನು ತೋರ್ಪಡಿಸ್ತವೆ. ಇನ್ನ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ತೋರ್ಬೆರಳು, ಈ ತೋರ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತಾ ಇತ್ತು. ಇಲ್ಲಿ ಬಲಗೈ ನಿಯಮದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತದೆ. ಆಮೇಲೆ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಹೆಬ್ಬೆರಳು ವಾಹಕದ ಸುರುಳಿಯ ಚಲನೆಯ ದಿಕ್ಕು ಅಥವಾ ಬಲದ ದಿಕ್ಕನ್ನು ತೋರ್ಪಡಿಸ್ತಾ ಇತ್ತು. ಇಲ್ಲಿ ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಚಲನೆಯ ದಿಕ್ಕು, ಹೌದಾ, ಯಾಂತ್ರಿಕ ಶಕ್ತಿ ಯಾವ ಕಡೆಯಿಂದ ವರ್ತನೆ ಆಗ್ತಾ ಇದೆ, ಹೌದಾ, ವಿದ್ಯುತ್ ಜನಕದಲ್ಲಿ ಯಾಂತ್ರಿಕ ಶಕ್ತಿ ಯಾವ ದಿಕ್ಕಿನಿಂದ ವರ್ತನೆ ಆಗ್ತಾ ಇದೆ ಅನ್ನೋದನ್ನ ಚಲನೆಯ ದಿಕ್ಕನ್ನು ಯಾವ ತೋರಿಸ್ತಂದ್ರೆ ಹೆಬ್ಬೆರಳು. ಯಾವ ಬೆರಳು? ಹೆಬ್ಬೆರಳು. ಹೌದಾ? ಏನು ಹೆಚ್ಚು ವ್ಯತ್ಯಾಸ ಇಲ್ಲ. ಇಲ್ಲೂ ಕೂಡ ಹೆಬ್ಬೆರಳು ಚಲನೆಯ ದಿಕ್ಕು, ಇಲ್ಲೂ ಕೂಡ ಹೆಬ್ಬೆರಳು ವಾಹಕದ ಸುರುಳಿಯ ಚಲನೆಯ ದಿಕ್ಕು ಅಥವಾ ಬಲದ ದಿಕ್ಕನ್ನು ತೋರ್ಪಡಿಸ್ತಾ ಇತ್ತು. ಇಲ್ಲೂ ತೋರ್ಬೆರಳು ಕಾಂತಕ್ಷೇತ್ರ, ಇಲ್ಲೂ ತೋರ್ಬೆರಳು ಕಾಂತಕ್ಷೇತ್ರ. ಮಧ್ಯದ ಬೆರಳು ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು, ಇಲ್ಲಿ ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು. ಯಾಕಂದ್ರೆ ವಿದ್ಯುತ್ ಪ್ರವಾಹ ಅಲ್ಲಿ ನಾವು ಹಾಯಿಸಿರ್ತೀವಿ, ಇಲ್ಲಿ ಕೃತಕವಾಗಿ ಉಂಟಾಗಿರ್ತದೆ, ಇಲ್ಲಿ ಬಲಗೈ ನಿಯಮ. ಹಾಗಾದ್ರೆ ಇಷ್ಟು ಏನಪ್ಪಾ ಅಂದ್ರೆ ಫ್ಲೆಮಿಂಗನ ಬಲಗೈ ನಿಯಮ. ಫ್ಲೆಮಿಂಗನ ಬಲಗೈ ನಿಯಮವನ್ನು ಮತ್ತೊಂದ್ಸಲ ಸಿಂಪಲ್ ಆಗಿ ಹೇಳ್ತೀನಿ. ಹೌದಾ? ಬಲಗೈನ ತೋರು ಬೆರಳು, ಮಧ್ಯ ಬೆರಳು ಮತ್ತು ಹೆಬ್ಬೆರಳು, ಈ 3 ಬೆರಳುಗಳನ್ನ ಒಂದು ಇನ್ನೊಂದಕ್ಕೆ ಲಂಬವಾಗಿ ಇರಿಸ್ಕೊಂಡಾಗ, ಹೌದಾ, ಹೆಬ್ಬೆರಳು ಚಲನೆಯ ದಿಕ್ಕು, ತೋರ್ಬೆರಳು ಕಾಂತಕ್ಷೇತ್ರ, ಆಮೇಲೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸ್ತವೆ. ಇದನ್ನೇನು ಕರಿತೀವಿ ಅಂದ್ರೆ ಫ್ಲೆಮಿಂಗನ ಬಲಗೈ ನಿಯಮ. ಏನ್ ಕರಿತೀವಿ? ಫ್ಲೆಮಿಂಗನ ಬಲಗೈ ನಿಯಮ. ಇಷ್ಟು ಏನಪ್ಪಾ ಅಂದ್ರೆ ಫ್ಲೆಮಿಂಗನ ಬಲಗೈ ನಿಯಮವನ್ನು ಅಭ್ಯಾಸ ಮಾಡಿದ್ವಿ. ಫ್ಲೆಮಿಂಗನ ಬಲಗೈ ನಿಯಮವನ್ನೇ ಅಭ್ಯಾಸ ಮಾಡಿ, ಈ ರೀತಿಯಾಗಿ. ಫ್ಲೆಮಿಂಗನ ಬಲಗೈ ನಿಯಮವನ್ನೇ ಒಂದೇ ನಿಮಿಷ, ಇಲ್ಲ ಮಿಸ್ ಆಗಿರ್ತಾ ಇದ್ದೀನಿ. ಫ್ಲೆಮಿಂಗನ ಚಲನೆ
ಮೇಲ್ಮುಖವಾಗಿರ್ತದೆ ಚಲನೆ. ಈ ರೀತಿಯಾಗಿ ಫ್ಲೆಮಿಂಗನ ಬಲಗೈ ನಿಯಮವನ್ನೇ ಆಧರಿಸಿ ನೋಡ್ರಿ, ಮಧ್ಯದ ಬೆರಳು ಏನು ಪ್ರೇರಿತ ವಿದ್ಯುತ್ ಪ್ರವಾಹ, ವಾಹಕದ ಸುರುಳಿಯಲ್ಲಿ ಏನು ಉಂಟಾಗ್ತಾ ಇದೆ, ABC ರಿಯಾಕ್ಷನ್ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ. ಆಮೇಲೆ ಇದು ಏನು ಕಾಂತಕ್ಷೇತ್ರ, ಯಾವುದು ತೋರ್ ಬೆರಳು, ಮಧ್ಯ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹ, ತೋರ್ ಬೆರಳು ಕಾಂತಕ್ಷೇತ್ರ. ಆಮೇಲೆ ಇದೇನು ಹೆಬ್ಬೆರಳು, ಹೆಬ್ಬೆರಳು ಏನು ಚಲನೆಯ ದಿಕ್ಕು, ಚಲನೆಯ ದಿಕ್ಕು, ಚಲನೆ ಪ್ರದಕ್ಷಿಣಾಕಾರವಾಗಿ. ಅಲ್ಲಿ ಅಪ್ರದಕ್ಷಿಣಾಕಾರವಾಗಿ ಉಂಟಾಗ್ತಿತ್ತು, ಇಲ್ಲಿ ಏನಾಗ್ತದ ಪ್ರದಕ್ಷಿಣಾಕಾರವಾಗಿ ಉಂಟಾಗ್ತದೆ. ಈ ರೀತಿಯಾಗಿ ಅಲ್ಲಿ ಹೆಂಗ ಎಲ್ಲಿ DC ಮೋಟಾರ್ನಲ್ಲಿ ಫ್ಲೆಮಿಂಗನ ಎಡಗೈ ನಿಯಮವನ್ನು ಅನ್ವಯಿಸಿದ್ವಿ, ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಬಲಗೈ ನಿಯಮವನ್ನು ಅನ್ವಯಿಸ್ತೀವಿ. ಎಲ್ಲಿ ವಿದ್ಯುತ್ ಜನಕದಲ್ಲಿ, ಎಲ್ಲಿ ವಿದ್ಯುತ್ ಜನಕ. ಇನ್ನು ವಿದ್ಯುತ್ ಜನಕದ ರಚನೆಯನ್ನ ನೋಡೋಣ. ಯಾವುದನ್ನ ವಿದ್ಯುತ್ ಜನಕದ ರಚನೆಯಲ್ಲೂ ಏನು ಹೆಚ್ಚು ಕಡಿಮೆ ವಿದ್ಯುತ್ ಮೋಟಾರ್ಗೆ ಮತ್ತು ವಿದ್ಯುತ್ ಜನಕಕ್ಕೆ, ಹೌದಾ, ಇದನ್ನ ಎಲೆಕ್ಟ್ರಿಕ್ ಡೈನಮೋ ಅಂತ ಕರೀತಾರ. ಏನ್ ಕರೀತಾರ? ಎಲೆಕ್ಟ್ರಿಕ್ ಡೈನಮೋ ಅಂತ ಕರೀತಾರ. ಹಾಗಾದ್ರೆ ಎಲೆಕ್ಟ್ರಿಕ್ ಡೈನಮೋ ಮತ್ತು ಎಲೆಕ್ಟ್ರಿಕ್ ಮೋಟರ್ಗೆ ಹೆಚ್ಚೇನು ವ್ಯತ್ಯಾಸ ಇಲ್ಲ. ಏನ್ ವ್ಯತ್ಯಾಸ ಇದಾವ? ಅಲ್ಲೂ ಕೂಡ ಎರಡು ಪ್ರಬಲವಾದ ಸ್ಥಿರಕಾಂತಗಳನ್ನ ಬಳಸಿದ್ವಿ, ಎನ್ ಮತ್ತು ಎಸ್. ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂದ್ರೆ ಎರಡು ಪ್ರಬಲವಾದ ಸ್ಥಿರಕಾಂತಗಳನ್ನ ಬಳಸ್ತೀವಿ, ಎನ್ ಮತ್ತು ಎಸ್. ಅಲ್ಲೂ ಕೂಡ ಏನ್ ಮಾಡಿದ್ವಿ ಅಂದ್ರೆ ಆರ್ಮೇಚರ್ ABCD ಆಗಿ ತೆಗೆದುಕೊಂಡಿದ್ವಿ. ಇಲ್ಲೂ ಕೂಡ ಆರ್ಮೇಚರ್ ಏನ್ ಮಾಡ್ತೀವಿ ಅಂದ್ರೆ ABCD ಆಗಿ ತೆಗೆದುಕೊಳ್ತೀವಿ. ವ್ಯತ್ಯಾಸ ಏನಪ್ಪಾ ಅಂದ್ರೆ ಅಲ್ಲಿ ಒಡಕು ಉಂಗುರಗಳನ್ನ ತೆಗೆದುಕೊಂಡಿದ್ವಿ ದಿಕ್ಪರಿವರ್ತಗಳಾಗಿ. ಪ್ರತಿ ಅರ್ಧ ಸುತ್ತಿನ ನಂತರ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗ್ತಿತ್ತು. ಪ್ರತಿ ಅರ್ಧ ಸುತ್ತಿನ ನಂತರ ವಿದ್ಯುತ್ ಪ್ರವಾಹದ ದಿಕ್ಕು ಹಿಮ್ಮುಖವಾಗ್ತಿತ್ತು, ಹೌದಾ. ಅದನ್ನ ದಿಕ್ಪರಿವರ್ತಕ ಅಂತ ಕರಿತೀವಿ. ದಿಕ್ಪರಿವರ್ತಕವಾಗಿ ಒಡಕು ಉಂಗುರಗಳನ್ನು ತೆಗೆದುಕೊಂಡಿದ್ವಿ. ಆದ್ರೆ ಇಲ್ಲಿ ದಿಕ್ಪರಿವರ್ತಕಗಳನ್ನ ತೆಗೆದುಕೊಳ್ಳೋದಿಲ್ಲ. ಇಲ್ಲಿ ಏನ್ ತೆಗೆದುಕೊಳ್ತೀವಿ ಅಂದ್ರೆ ಪೂರ್ಣ ಉಂಗುರಗಳನ್ನ R1 ಮತ್ತು R2, ರಿಂಗ್ 1 ಮತ್ತು ರಿಂಗ್ 2, ಅದನ್ನ R1 ಮತ್ತು R2 ಅಂತ ತಗೋತೀವಿ. R1 ಮತ್ತು R2 ಏನಪ್ಪಾ ಅಂದ್ರೆ ಹೆಂಗ ವಾಹಕದ ತಂತಿಯನ್ನು ಇನ್ಸುಲೇಟ್ ಮಾಡಲಾಗಿರ್ತದಲ್ಲ, ಹಂಗ ಒಡಕು ಉಂಗುರಗಳಾಗಿರ್ಬೋದು, ದುಂಡು ಉಂಗುರಗಳ ಒಳಭಾಗವನ್ನ ಇನ್ಸುಲೇಟ್ ಮಾಡಲಾಗಿರ್ತದೆ. ಯಾಕಂದ್ರೆ ಇಲ್ಲಿಂದ ಕಬ್ಬಿಣದ ದಂಡವನ್ನು ತೆಗೆದುಕೊಂಡಿರ್ತೀವಲ್ಲ ಎಕ್ಸಲ್ ಅಂತೇಳಿ, ಆ ದಂಡ ಎರಡೂದರ ಸಂಪರ್ಕದಲ್ಲಿರೋದ್ರಿಂದ ಇವು ಎರಡು ಒಂದು ಇನ್ನೊಂದರ ಸಂಪರ್ಕಕ್ಕೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಏನ್ ಮಾಡಿರ್ತೀವಿ ಅಂದ್ರೆ ಒಳಭಾಗವನ್ನು ಇನ್ಸುಲೇಟ್ ಮಾಡಿರ್ತೀವಿ. ಇದನ್ನ ನಾನು ಮೋಟರ್ನಲ್ಲಿ ಹೇಳಿರ್ಲಿಲ್ಲ ನಿಮಗೆ. ಒಡಕು ಉಂಗುರಗಳ ಒಳಭಾಗವನ್ನು ಇನ್ಸುಲೇಟ್ ಮಾಡಲಾಗಿರ್ತದೆ. ಯಾಕೆ ಇನ್ಸುಲೇಟ್, ಅವಾಹಕದ ಹೊದಿಕೆಯನ್ನು ಯಾಕೆ ಹೊಂದಿರ್ತದಪ್ಪ ಅಂದ್ರೆ ಅದನ್ನ ಎಲ್ಲಿ ಆಕ್ಸಲ್ ಅಂತ ಬರ್ತದಲ್ಲ, ಮೃದು ಕಬ್ಬಿಣದ ದಂಡ ಇರ್ತದಲ್ಲ, ಅದರ ಮೇಲೆ ಏನ್ ಮಾಡಿದೀವಿ ಅಂದ್ರೆ ಚಲಿಸೋ ಹಾಗೆ ಮಾಡಿದೀವಿ. ಅದಕ್ಕೆ ಅದನ್ನ ಇನ್ಸುಲೇಟ್ ಮಾಡಲಾಗಿರ್ತದ. ಹಾಗಾದ್ರೆ ಪ್ರಬಲವಾದ ಸ್ಥಿರಕಾಂತಗಳು NS ಅಂತ ಹೇಳಿದೆ. ABCD ಒಂದು ಇನ್ಸುಲೇಟ್ ಮಾಡದಂತ ಅವಾಹಕದ ತಂತಿ ಇರ್ತದ, ಇನ್ಸುಲೇಟ್ ಮಾಡದಂತಹ ಅಥವಾ ಅವಾಹಕದ ಹೊದಿಕೆಯನ್ನು ಹೊಂದಿದಂತ ಒಂದು ತಂತಿ ಇರ್ತದೆ. ಅದನ್ನ ABCD ಆರ್ಮೇಚರ್ ಅಂತ ಕರಿತೀವಿ. R1 ಮತ್ತು R2 ಅಂತ ಏನಂತ ಹೇಳಿದೆ, ಪೂರ್ಣ ಉಂಗುರಗಳು, ರಿಂಗ್ 1 ರಿಂಗ್ 2. ಆಮೇಲೆ R1 ನ ಸಂಪರ್ಕದಲ್ಲಿರುವಂತಹ ಕಾರ್ಬನ್ ಕುಂಚ B1 ಬ್ರಷ್ 1. ಆಮೇಲೆ R2 ಸಂಪರ್ಕದಲ್ಲಿರುವಂತಹ ಕಾರ್ಬನ್ ಕುಂಚ B2 ಬ್ರಷ್ 2 B2. ಅವುಗಳ ಹೆಸರನ್ನು ಅವ್ರಿಗೆ ತಕ್ಕಂತೆ ಮೋಟಾರ್ನಲ್ಲಿ ಏನ್ ಮಾಡಿದ್ವಿ, P ಮತ್ತು Q ಒಡಕು ಉಂಗುರಗಳನ್ನ ಕೊಟ್ಟಿದ್ವಿ, ಮತ್ತು X ಮತ್ತು Y ಏನಪ್ಪಾ ಅಂದ್ರೆ ಕಾರ್ಬನ್ ಕುಂಚಗಳನ್ನ ಏನು ಸಂಕೇತೀಕರಿಸಿದ್ವಿ. ಆದ್ರೆ ಇಲ್ಲಿ ಏನ್ ಮಾಡಿದೀವಿ, ಅವುಗಳ ಹೆಸರಿಗೆ ತಕ್ಕಂತೆ ಏನ್ ಮಾಡಿದೀವಿ ಅಂತ ಸಂಕೇತೀಕರಿಸಿದೀವಿ. ಆಮೇಲೆ ಕಾರ್ಬನ್ ಕುಂಚ ಏನಾಗಿದೆ ಅಂದ್ರೆ B1 ಮತ್ತು B2 ಬಾಹ್ಯಮಂಡಲಕ್ಕೆ ಸಂಪರ್ಕವನ್ನು ಹೊಂದಿದ್ದು. ಬಾಹ್ಯಮಂಡಲದಲ್ಲಿ ವಿದ್ಯುತ್ ಹರಿಸುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ ಅಥವಾ ಏನೋ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕೆಲಸ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಹ್ಯಮಂಡಲದಲ್ಲಿ ಗೆಲ್ನಾಮೀಟರ್ ನ ಜೋಡಿಸ್ತೀವಿ. ಗೆಲ್ನಾಮೀಟರ್ ಇಲ್ಲಿ ಏನ್ ಆರ್ಮೇಚರ್ ಇದೆಯಲ್ಲ, ಈ ಆರ್ಮೇಚರ್ ಅನ್ನ ಯಾಂತ್ರಿಕವಾಗಿ ಬೇರೆ ಯಾವುದೇ ಮೂಲಗಳಿಂದ ಸಿಗುವಂತ ಶಕ್ತಿಯನ್ನ ಬಳಸ್ಕೊಂಡು ಇದನ್ನ ತಿರುಗಿಸ್ತೀವಿ. ತಿರುಗಿಸಿದಾಗ ಆರ್ಮೇಚರ್ ನಲ್ಲಿ ಏನಿರ್ತದೆ, ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಉಂಟಾದಂತ ಪ್ರೇರಿತ ವಿದ್ಯುತ್ ಪ್ರವಾಹ ಗೆಲ್ನಾಮೀಟರ್ ನಲ್ಲಿರುವಂತಹ ಡಿಫ್ಲೆಕ್ಟರ್ ಹೇಳಿದೀನಲ್ಲ, 0ಯಿಂದ ಬಲಬದಿ 0ಯಿಂದ ಎಡಬದಿ, ಹೌದಾ, ಆ ರೀತಿಯಾಗಿ ಚಲಿಸಲಿಕ್ಕೆ ಪ್ರಾರಂಭಿಸ್ತದೆ. ಆ ರೀತಿಯಾಗಿ ಚಲಿಸಲಿಕ್ಕೆ ಏನ್ ಮಾಡ್ತದ, ಪ್ರಾರಂಭಿಸ್ತದೆ. ಯಾವುದು, ಗೆಲ್ನಾಮೀಟರ್ ಇರುವಂತ ಪಾಯಿಂಟರ್. ಹೌದಾ, ಅದು ಹೇಗೆ ಚಲಿಸ್ತದ, ಕಾರ್ಯ ಏನು ಅನ್ನೋದನ್ನ ಹೇಳ್ತೀನಿ. ಇಷ್ಟು ಏನಪ್ಪಾ ಅಂದ್ರೆ ರಚನೆ, ಇಷ್ಟು ಏನಪ್ಪಾ ರಚನೆ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. N ಮತ್ತು S ಪ್ರಬಲ ಸ್ಥಿರವಾದ ಕಾಂತಗಳು, R1 ಮತ್ತು R2 ಪೂರ್ಣ ಉಂಗುರಗಳು, ರಿಂಗ್ 1 ರಿಂಗ್ 2. ಆಮೇಲೆ B1 B2 ಏನಪ್ಪಾ ಅಂದ್ರೆ ಕಾರ್ಬನ್ ಕುಂಚಗಳು. ಇವೇನು ಕಾರ್ಬನ್ ಕುಂಚಗಳು, ಬ್ರಷ್ 1 ಬ್ರಷ್ 2 ಅಂತ ಕರಿತೀವಿ. ಆಮೇಲೆ G ಏನಪ್ಪಾ ಅಂದ್ರೆ ಗೆಲ್ನಾಮೀಟರ್. ABCD ಯಥಾವತ್ತಾಗಿ ಅಲ್ಲೂ ಕೂಡ ಇಲ್ಲೂ ಕೂಡ ಆರ್ಮೇಚರ್. ಹೌದಾ, ಅವಾಹಕದ ಹೊದಿಕೆಯನ್ನು ಹೊಂದಿರುವಂತಹ ತಾಮ್ರದ ತಂತಿ ಇರ್ತದೆ. ತಾಮ್ರದ ಏನಿರ್ತದ, ತಂತಿ ಇರ್ತದೆ. ಇನ್ನು ಕಾರ್ಯವನ್ನ ಅಭ್ಯಾಸ ಮಾಡೋಣ ನೋಡ್ರಿ. ಎರಡು ಪ್ರಬಲವಾದ ಸ್ಥಿರಕಾಂತ N ಮತ್ತು S ಗಳನ್ನು ತೆಗೆದುಕೊಂಡಿದ್ದೀವಿ. ಎರಡು ಪ್ರಬಲವಾದ ಸ್ಥಿರಕಾಂತಗಳನ್ನ ಏನ್ ಮಾಡಿದೀವಿ, N ಮತ್ತು S ಗಳನ್ನು ತೆಗೆದುಕೊಂಡಿದ್ದೀವಿ. ಯಾಂತ್ರಿಕವಾಗಿ ಇದರ ಸಂಪರ್ಕವನ್ನ ಹೊರಮಂಡಲದಲ್ಲಿ ಉಂಟು ಮಾಡಿ ಒಂದು ಪೆಡಲ್ ತರನೋ
ಯಾವುದೇ ಒಂದು ವಸ್ತುವಿನ ಸಂಪರ್ಕವನ್ನು ಉಂಟು ಮಾಡಿ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ತಿರುಗಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ. ಹೆಂಗ್ ತಿರುಗಿಸ್ತೀವಪ್ಪ ಅಂದ್ರೆ ಪ್ರದಕ್ಷಿಣಾಕಾರವಾಗಿ. ಅಲ್ಲಿ ಅದು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸ್ತಾ ಇದ್ವಿ, ಇಲ್ಲಿ ಏನ್ ಮಾಡ್ತೀವಿ ಪ್ರದಕ್ಷಿಣಾಕಾರ, ಕ್ಲಾಕ್ ವೈಸ್ ಡೈರೆಕ್ಷನ್. ಯಾವ ಡೈರೆಕ್ಷನ್ ಅಲ್ಲಿ? ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ ಮೇಲ್ಮುಖವಾಗಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಮಾಡ್ತೀವಿ. ಯಾವಾಗ ತಿರುಗಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ ಅವಾಗ ಏನಾಗ್ತದೆ ಅಂದ್ರೆ ಆರ್ಮೇಚರ್ ABCD ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಪ್ರೇರಿತವಾಗ್ತದೆ. ABCD ದಿಕ್ಕಿನಲ್ಲಿ ಪ್ರೇರಿತವಾದಂತಹ ವಿದ್ಯುತ್ ಪ್ರವಾಹ ಮೇಲ್ಮುಖವಾಗಿ ಏನೋ ಅಲ್ಲಿ ಹಿಮ್ಮುಖವಾಗಿ ಚಲಿಸ್ತಾ ಇತ್ತು, ಕೆಳಮುಖವಾಗಿ ಚಲಿಸ್ತಾ ಇತ್ತು. AB ಎರಡೂ ಬಾಹುಗಳು ಬರ್ತಾವೆ ಆರ್ಮೇಚರ್ಗೆ, AB ಮತ್ತು CD. ಈಗ AB ಏನಾಗಿದೆ ಅಂದ್ರೆ ಮೇಲ್ಮುಖವಾಗಿ ಚಲಿಸಿದೆ. ಮೇಲ್ಮುಖವಾಗಿ ಏನಾಗಿದೆ? ಚಲಿಸಿದೆ. ಮೇಲ್ಮುಖವಾಗಿ ಚಲಿಸಿದಾಗ ಏನಾಗ್ತದಪ್ಪ ಅಂದ್ರೆ ವಿದ್ಯುತ್ ಪ್ರವಾಹ ABCD ಡೈರೆಕ್ಷನ್ ಅಲ್ಲಿ ಚಲಿಸ್ತದೆ. ABD ಯ ತುದಿ ಏನಾಗಿದೆ ಅಂದ್ರೆ B ಯ ತುದಿ ಏನಾಗಿದೆ? R2 ಸಂಪರ್ಕದಲ್ಲಿ, ಪೂರ್ಣ ಉಂಗುರ 2 R2 ಸಂಪರ್ಕದಲ್ಲಿದೆ. R2 ಏನಿದೆ ಅಂದ್ರೆ ಕಾರ್ಬನ್ ಕುಂಚ B2 ಸಂಪರ್ಕದಲ್ಲಿದೆ. B2 to B1 ಏನಾಗ್ತದೆ ಅಂದ್ರೆ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. B2 to B1 ಏನಾಗ್ತದೆ? ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಅವಾಗ ಗ್ಯಾಲೋಮೀಟರ್ ಅಲ್ಲಿರುವಂತಹ ಡಿಫ್ಲೆಕ್ಟರ್ ಒಂದು ಬದಿಯಲ್ಲಿ ಡಿಫ್ಲೆಕ್ಷನ್ ನ ತೋರಿಸಿ ಮತ್ತೆ 0ಗೆ ಬರ್ತದೆ. ಇನ್ ನೆಕ್ಸ್ಟ್ ಅರ್ಧ ಸುತ್ತಿನಲ್ಲಿ ಏನಾಗ್ತದೆ ಅಂದ್ರೆ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಪ ಅಂದ್ರೆ DC, ಈ ಬಾಹುಗಳೇನಿದಾವಲ್ಲ ಇವು ಮೇಲ್ಮುಖವಾಗಿ ಬರ್ತಾವ. ಯಾಕಂದ್ರೆ AB ಮೇಲ್ಮುಖವಾಗಿ ಚಲಿಸಿದಾಗ ಇವು ಕೆಳಮುಖವಾಗಿ ಹೋಗಿದ್ವು. ಈಗ DC ಕೆಳಮುಖವಾಗಿ ಏನ್ ಹೋಗಿದ್ದಿಲ್ಲ, ಅವು ಮೇಲ್ಮುಖವಾಗಿ ಬರ್ತಾವ. ನೋಡ್ರಿ ಹಿಂಗ್ ಇವು ಯಾವತ್ತು ಚಲಿಸ್ತಿರ್ತಾವ. ಫಾರ್ ಎಕ್ಸಾಂಪಲ್ ಒಂದು ಬುಕ್ ಅಂತ ತಗೋತಿದ್ರೆ, ಹೌದಾ, ಇದು ಆರ್ಮೇಚರ್ ಅಂತ ಇಟ್ಕೊಳ್ರಿ. ಈಗ ಏನಾಗ್ತಾ ಇದೆ ಅಂದ್ರೆ ಇದು AB, ಇದು CD ಅಂತ ಇಟ್ಕೊಳ್ಳೋಣ. ಹಂಗಾದ್ರೆ ಈ ರೀತಿಯಾಗಿ ಚಲಿಸ್ತಾ ಇದಾವ. ಯಾವಾಗ ಇದು AB ಈ ರೀತಿಯಾಗಿ ಚಲಿಸುತ್ತೋ ಅವಾಗ CD ಏನಾಗಿದ್ದು ಕೆಳಮುಖವಾಗಿ ಬಂದಿದ್ದು. ಇನ್ನು CD ಏನಾಗ್ತಾವ? ಮೇಲ್ಮುಖವಾಗಿ ಬರ್ತಾವ. ಮೇಲ್ಮುಖವಾಗಿ ಬಂದಾಗ ವಿದ್ಯುತ್ ಪ್ರವಾಹ ಯಾವ ದಿಕ್ಕಿನಲ್ಲಿ ಉಂಟಾಗ್ತದ ಅಂದ್ರ DCBA ದಿಕ್ಕಿನಲ್ಲಿ ಉಂಟಾಗ್ತದ. DCBA ದಿಕ್ಕಿನಲ್ಲಿ ಉಂಟಾದಂತ ವಿದ್ಯುತ್ ಪ್ರವಾಹ ಯಾವ್ದ್ರ ಸಂಪರ್ಕದಲ್ಲಿದೆ? B1 ಸಂಪರ್ಕದಲ್ಲಿದೆ. B1 ಸಂಪರ್ಕದಲ್ಲಿ ಏನಪ್ಪಾ ಅಂದ್ರೆ ರಿಂಗ್ 1 ಪೂರ್ಣ ಉಂಗುರ ಆದಂತಹ ಪೂರ್ಣ ಉಂಗುರ 1 ಏನೋ ಕಾರ್ಬನ್ ಕುಂಚವಾದ B1 ಸಂಪರ್ಕದಲ್ಲಿ. B1 ಸಂಪರ್ಕದಲ್ಲಿರುವಂತಹ ವಿದ್ಯುತ್ ಪ್ರವಾಹ ಮೊದಲ ಸಲ ಆ ಕಡೆಯಿಂದ ಚಲಿಸ್ತು, ಈಗ ಈ ಕಡೆಯಿಂದ ಚಲಿಸಿ ಗಾಲೋಮೀಟರ್ನ ಹಾಯ್ದು ಬಾಹ್ಯಮಂಡಲಕ್ಕೆ ಚಲಿಸ್ತದೆ. ಬಾಹ್ಯಮಂಡಲಕ್ಕೆ ಚಲಿಸಿದಾಗ ಡಿಫ್ಲೆಕ್ಟರ್ ಈಗ ಮೊದಲೇನು ಚಲಿಸಿತ್ತಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ತನ್ನ ಡಿಫ್ಲೆಕ್ಷನ್ ತೋರಿಸ್ತದೆ. ಹಾಗಾದ್ರೆ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತಾ ಇದೆ ಅಂದ್ರೆ ಬದಲಾಗ್ತಾ ಇದೆ. ಪೂರ್ಣ ಉಂಗುರಗಳನ್ನು ಬಳಸಿದ್ದೀವಿ, ಹೌದಾ? ಪೂರ್ಣ ಉಂಗುರಗಳನ್ನು ಬಳಸಿರೋದ್ರಿಂದ ಪ್ರತಿ ಅರ್ಧ ದಿಕ್ಕಿನಲ್ಲಿ ಒಂದ್ಸಲ ABCD ಡೈರೆಕ್ಷನ್ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಇನ್ನು ಅರ್ಧ ಸುತ್ತಿನಲ್ಲಿ ಏನಾಗ್ತದೆ? DCBA ಡೈರೆಕ್ಷನ್ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಆಮೇಲೆ ಏನು ರಿಂಗದಿಂದ ಕಾರ್ಬನ್ ಕುಂಚದಿಂದ ಬಾಹ್ಯಮಂಡಲ, ರಿಂಗದಿಂದ ಕಾರ್ಬನ್ ಕುಂಚದಿಂದ ಬಾಹ್ಯಮಂಡಲ, ಮೊದಲು ಎರಡನೇ ಸಲ. ಈ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಏನಾಗ್ತಿರ್ತದ ಅಂದ್ರ ಬದಲಾಗ್ತಿರ್ತದ. ಈ ರೀತಿಯಾಗಿ ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗ್ತಾ ಇದೆ ಅಂದ್ರೆ ಅದನ್ನ ನಾವು ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಎಂತ ವಿದ್ಯುತ್ ಪ್ರವಾಹ? ಪರ್ಯಾಯ ವಿದ್ಯುತ್ ಪ್ರವಾಹ. ಹೌದಾ? ಆಮೇಲೆ ಇಂತಹ ಸಾಧನವನ್ನ ಏನಂತ ಕರಿತೀವಪ್ಪ ಅಂದ್ರೆ AC ಡೈನಮೋ. ಹೌದಾ? AC ಅಲ್ಟರ್ನೇಟಿಂಗ್ ಕರೆಂಟ್ ಡೈನಮೋ. ಅಲ್ಟರ್ನೇಟಿಂಗ್ ಕರೆಂಟ್ ಅದು ಒಂದು ವಿದ್ಯುತ್ ಜನಕ, ಆದ್ರೆ ಪರ್ಯಾಯ ವಿದ್ಯುತ್ ಜನಕ. ಇಂತಹ ವಿದ್ಯುತ್ ಜನಕ ಪರ್ಯಾಯ ವಿದ್ಯುತ್ ಜನಕ. ವಿದ್ಯುತ್ ಪ್ರವಾಹವು ಸಮಯದ ಸಮಾನ ಕಾಲಾವಧಿಗಳ ನಂತರ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ತಾ ಇದೆ. ABCD ಒಂದು ಡೈರೆಕ್ಷನ್ ಅಲ್ಲಿ, DCBA ಒಂದು ಡೈರೆಕ್ಷನ್ ಅಲ್ಲಿ. ಈ ರೀತಿಯಾಗಿ ಬದಲಾಯಿಸಿಕೊಳ್ತಾ ಇದೆ ಅಂದ್ರೆ ಅದನ್ನ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಪರ್ಯಾಯ ವಿದ್ಯುತ್ ಪ್ರವಾಹ ಅಂದ್ರೆ ಏನು? ವಿದ್ಯುತ್ ಪ್ರವಾಹವು ಸಮಯದ ಸಮಾನ ಕಾಲಾವಧಿಗಳ ನಂತರ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಳುತ್ತದೆ. ಇದನ್ನ ಪರ್ಯಾಯ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಆಮೇಲೆ ಇಂತಹ ಸಾಧನವನ್ನ ಪರ್ಯಾಯ ವಿದ್ಯುತ್ ಜನಕ ಅಂತ ಕರಿತೀವಿ. ಇಂತಹ ಸಾಧನವನ್ನ ನಾವೇನ್ ಕರಿತೀವಿ? ಪರ್ಯಾಯ ವಿದ್ಯುತ್ ಜನಕ. ಆಮೇಲೆ ನಾವು ಈಗಾಗಲೇ ಹಿಂದಿನ ಕ್ಲಾಸ್ ಅಲ್ಲಿ 2 ಚಟುವಟಿಕೆಗಳನ್ನ ಅಭ್ಯಾಸ ಮಾಡಿದ್ವಿ. ಏನಪ್ಪಾ ಅಂದ್ರೆ ವಾಹಕದ ಇನ್ಸುಲೇಟ್ ಮಾಡದಂತ ಅವಾಹಕದ ಹೊದಿಕೆ ಹೊಂದಿರುವಂತಹ ವಾಹಕದ ತಂತಿ ಏನ್ ಸುರುಳಿ ಇತ್ತಲ್ಲ, ಆ ಸುರುಳಿಯಲ್ಲಿ ದಂಡಕಾಂತವನ್ನು ತೋರುವುದರ ಮೂಲಕ ಪ್ರೇರಿತ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಅಭ್ಯಾಸ ಮಾಡಿದ್ವಿ. ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿದ್ವಿ. ಈ 2ನೇ ಚಟುವಟಿಕೆಯಲ್ಲಿ ಪರಸ್ಪರ ಪ್ರೇರಣೆ ಆಧಾರದ ಮೇಲೆ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿದ್ವಿ. ಅಲ್ಲಿ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಗ್ಯಾಲೋಮೀಟರ್ನ ಬಳಸಿದ್ವಿ. ಗ್ಯಾಲೋಮೀಟರ್ನ
ಬಳಸಿದ್ವಿ, ಇಲ್ಲೂ ಕೂಡ ಕೆಲೋಮೀಟರ್ ಬಳಸಿದೀವಿ. ಹಾಗಾದ್ರೆ ನಾವು ಮನೆಗಳಿಗೆ ಮತ್ತೆ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ, ಕಾರ್ಖಾನೆಗಳಿಗೆ ವಿದ್ಯುತ್ತನ್ನು ಒದಗಿಸ್ಲಿಕ್ಕೆ ಇಲ್ಲಿ ಉಂಟಾಗುವಂತ ಅತ್ಯಲ್ಪ ಪ್ರಮಾಣದ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಬಳಸ್ಕೊಂಡು ನಾವು ಮನೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಗಳಿಗೆ ಮತ್ತು ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ವಾಣಿಜ್ಯ ಉದ್ದೇಶಗಳಿಗಾಗಿ ನಾವು ವಿದ್ಯುತ್ ಜನಕಗಳನ್ನ ಏನ್ ರಚಿಸ್ತೀವಲ್ಲ ಅದರಲ್ಲಿ ಮತ್ತೇನಾಗ್ತದ ಅಂದ್ರೆ ಬದಲಾವಣೆಗಳಿರ್ತಾವ. ವಾಣಿಜ್ಯ ಉದ್ದೇಶಗಳಿಗಾಗಿ ನಾವು ಉತ್ಪಾದಿಸುವಂತಹ ವಿದ್ಯುತ್ ಜನಕಗಳಿರ್ತಲ್ಲ ಅದರಲ್ಲಿ ಮತ್ತೇನು ನಾವು ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸುವಂತಹ ಮೋಟಾರ್ಗಳಲ್ಲಿ ಏನೇನು ಬದಲಾವಣೆಗಳಾಗಿ ಮಾಡಿರ್ತಾರಂತ 3 ಬದಲಾವಣೆಗಳನ್ನ ನಾನು ಈಗಾಗಲೇ ಹೇಳಿದ್ದೀನಿ. ಸ್ಥಿರ ಕಾಂತಗಳ ಬದಲಾಗಿ ವಿದ್ಯುತ್ ಕಾಂತಗಳನ್ನ ಬಳಸ್ತಾರ. ಆಮೇಲೆ ಆರ್ಮೇಚರ್ ಅನ್ನ ಮೆದು ಕಬ್ಬಿಣದಿಂದ ಮಾಡಿದಂತ ಒಂದು ದಂಡಕ್ಕೆ ಸುರುಳಿಯನ್ನು ಸುತ್ತೋದ್ರ ಮೂಲಕ ಏನು ಆರ್ಮೇಚರ್ ಉಂಟು ಮಾಡಿರ್ತಾರಲ್ಲ ಅದನ್ನು ಬಳಸ್ತಾರ. ಸುತ್ತುಗಳ ಸಂಖ್ಯೆ ಹೆಚ್ಚಾದಂತೆ ಬಲದ ಪರಿಮಾಣ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಈ 3 ಕಾರಣಗಳನ್ನ ಇಟ್ಕೊಂಡು ವಾಣಿಜ್ಯ ಮೋಟಾರ್ಗಳನ್ನ ಹೆಂಗ್ ರಚಿಸ್ತಾರ ಅಂತ ಹೇಳಿದ್ನಲ್ಲ, ಹಂಗ ಮನೆಗಳಿಗೆ ಮತ್ತು ಕೈಗಾರಿಕೆಗಳಿಗೆ ವಿದ್ಯುತ್ತನ್ನು ಉತ್ಪಾದಿಸ್ಲಿಕ್ಕೆ, ವಾಣಿಜ್ಯ ಉದ್ದೇಶಗಳಿಗಾಗಿ ವಿದ್ಯುತ್ತನ್ನು ಉತ್ಪಾದಿಸ್ಲಿಕ್ಕೆ ಹೌದಾ, ಈ ವಿದ್ಯುತ್ ಜನಕದಲ್ಲಿ ಕೆಲವು ಪರಿವರ್ತನೆಗಳನ್ನ ಮಾಡ್ತಾರೆ. ಪರಿವರ್ತನೆಗಳನ್ನ ಮಾಡ್ತಾರ. ಹಾಗಾದ್ರೆ ಆ ಪರಿವರ್ತನೆಗಳನ್ನ ನಾವು ಆಮೇಲೆ ಅಭ್ಯಾಸ ಮಾಡೋಣ. ಈಗ ಇದೇ ವಿದ್ಯುತ್ ಜನಕವನ್ನು ತಗೊಂಡಾಗ ಹೌದಾ, ಈ ವಿದ್ಯುತ್ ಜನಕದಲ್ಲಿ ಏನಪ್ಪಾ ಅಂದ್ರೆ ನಾವೊಂದು ಪರಿವರ್ತನೆ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನ್ ಪರಿವರ್ತನೆ? ಇದು ಪರ್ಯಾಯ ವಿದ್ಯುತ್ ಜನಕ ಇದೆ. ಪ್ರತಿ ಅರ್ಧ ಸುತ್ತಿನ ನಂತರ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗ್ತಾ ಇದೆ. ನಮಗೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗಬಾರ್ದಾಗಿದೆ. ವಿದ್ಯುತ್ ಪ್ರವಾಹದ ದಿಕ್ಕು ಒಂದೇ ದಿಕ್ಕಿನಲ್ಲಿ ಚಲಿಸಬೇಕಾಗಿದೆ. ಏಕಮುಖ ವಿದ್ಯುತ್ ಪ್ರವಾಹ ಬೇಕಾಗಿದೆ ಅಥವಾ ನೇರ ವಿದ್ಯುತ್ ಪ್ರವಾಹ ನಮಗೆ ಬೇಕಾಗಿದೆ. ಹಾಗಾದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಪರ್ಯಾಯ ವಿದ್ಯುತ್ ಜನಕ ಬದಲಾಗಿ ನೇರ ವಿದ್ಯುತ್ ಜನಕವನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದಿಸಬಹುದು. ನಾವೇನ್ ಮಾಡ್ಬೋದು, ವಿದ್ಯುತ್ತನ್ನ ಉತ್ಪಾದಿಸಬಹುದು. ಆದ್ರೆ ಅಲ್ಲಿ ಮಾಡ್ಬೇಕಾಗಿರುವಂತ ಬದಲಾವಣೆ ಏನಪ್ಪಾ ಅಂದ್ರೆ ಇಲ್ಲೇನ್ ಪೂರ್ಣ ಉಂಗುರಗಳನ್ನು ತೆಗೆದುಕೊಂಡಿದಿಲ್ಲ, ಈ ಪೂರ್ಣ ಉಂಗುರಗಳ ಜಾಗದಲ್ಲಿ ಒಡಕು ಉಂಗುರಗಳನ್ನು ತೆಗೆದುಕೊಳ್ಬೇಕು. ನಾನು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಒಡಕು ಉಂಗುರಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಒಡಕು ಉಂಗುರಗಳು ದಿಕ್ಪರಿವರ್ತಕಗಳಾಗಿ ಕಾರ್ಯನಿರ್ವಹಿಸ್ತವ. ಹೌದಾ, ಪ್ರತಿ ಅರ್ಧ ಸುತ್ತಿನ ನಂತರ ವಿದ್ಯುತ್ ಪ್ರವಾಹ ದಿಕ್ಕವನ್ನ ಹಿಮ್ಮುಖಗೊಳಿಸುವುದರಿಂದ ವಿದ್ಯುತ್ ಪ್ರವಾಹ ಏಕಮುಖವಾಗಿ ಪ್ರವಹಿಸ್ತದ ಅಥವಾ ನೇರ ವಿದ್ಯುತ್ ಪ್ರವಾಹ ಉಂಟಾಗ್ತದ. ಅಥವಾ ಪರ್ಯಾಯ ವಿದ್ಯುತ್ತನ್ನ ನೇರ ವಿದ್ಯುತ್ ಆಗಿ ಪರಿವರ್ತಿಸ್ಲಿಕ್ಕೂ ಕೂಡ ಏನ್ ಮಾಡ್ತಾರಂದ್ರೆ ಒಡಕು ಉಂಗುರಗಳನ್ನ ಬಳಸ್ತಾರಂತ ನಾನು ಹಿಂದಿನ ಕ್ಲಾಸ್ನಲ್ಲಿ ನಿಮ್ಗೆ ಹೇಳಿದ್ದೀನಿ. ಡಯೋಡ್ ಅನ್ನು ಬಳಸ್ತಾರೆ, ಅದನ್ನ ಬಿಟ್ಟರೆ ಒಡಕು ಉಂಗುರಗಳನ್ನ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ ಆಗಿ ಪರಿವರ್ತಿಸ್ಲಿಕ್ಕೆ ಬಳಸ್ತಾರೆ. ಹಾಗಾದ್ರೆ ಈ ವಿದ್ಯುತ್ ಜನಕದಲ್ಲಿ ಅತ್ಯಂತ ಸರಳವಾದ ಒಂದು ಬದಲಾವಣೆಯನ್ನ ಮಾಡಿ ನಾವೇನ್ ಮಾಡ್ಬೋದು ಅಂದ್ರೆ ಈ ಪರ್ಯಾಯ ವಿದ್ಯುತ್ ಜನಕವನ್ನ ನೇರ ವಿದ್ಯುತ್ ಜನಕವಾಗಿ ಪರಿವರ್ತಿಸಬಹುದು. ಹೆಂಗಪ್ಪಾ ಅಂದ್ರೆ ಹೌದಾ, ಪೂರ್ಣ ಉಂಗುರಗಳ ಜಾಗದಲ್ಲಿ ಅಲ್ಲಿ ಏನ್ ಮಾಡ್ಬೇಕು, ಒಡಕು ಉಂಗುರಗಳನ್ನ ಇಡಬೇಕು. ಆಮೇಲೆ ಒಡಕು ಉಂಗುರಗಳ ಏನ್ ಕಾರ್ಬನ್ ಕುಂಚದ ಸಂಪರ್ಕದಲ್ಲಿ ಇರ್ತಾವಲ್ಲ, ಏನ್ ಮಾಡ್ಬೇಕು, ಒಂದು ಕುಂಚವು ಒಂದು ಕುಂಚ ಕಾರ್ಬನ್ ಕುಂಚ ಏನಿರ್ತದಲ್ಲ, ಒಂದು ಕುಂಚ ಯಾವತ್ತು ಮೇಲ್ಮುಖವಾಗಿ ಏನ್ ಚಲಿಸ್ತಿರ್ತದಲ್ಲ, ಒಂದು ಬಾಹು ಅದು ಎಬಿನೇ ಚಲಿಸ್ಲಿ ಅಥವಾ ಸಿಡಿನೇ ಚಲಿಸ್ಲಿ, ಮೇಲ್ಮುಖವಾಗಿ ಚಲಿಸುವಂತ ಅಂದ್ರೆ ಎಬಿನೇ ಮೇಲ್ಮುಖವಾಗಿ ಚಲಿಸೋದು ಯಾವುದು, ಪ್ರತಿ ಅರ್ಧ ಸುತ್ತಿನಲ್ಲಿ ಎಬಿನೇ. ಹಾಗಾದ್ರೆ ಮೇಲ್ಮುಖವಾಗಿ ಚಲಿಸುವಂತ ಬಾಹುವಿನ ಸಂಪರ್ಕಕ್ಕೆ ಒಂದು ಕುಂಚವನ್ನು ಇಡಬೇಕು. ಆಮೇಲೆ ಇನ್ನೊಂದು ಕುಂಚವನ್ನ ಒಡಕು ಉಂಗುರದ ಇನ್ನೊಂದು ಕುಂಚವನ್ನ ಕೆಳಮುಖವಾಗಿ ಚಲಿಸುವಂತಹ ಬಾವಿನ ಸಂಪರ್ಕದಲ್ಲಿ ಯಾವತ್ತು ಈ ಸಂಪರ್ಕ ಬೇರೆ ಆಗ್ಬಾರ್ದು. ಹೌದಾ, ಆರ್ಮೇಚರ್ ಏನಿದೆಯಲ್ಲ, ಈ ಆರ್ಮೇಚರ್ ನಲ್ಲಿ ಒಡಕು ಉಂಗುರ ಒಂದು ಏನಾಗಿರ್ತದ ಅಂದ್ರೆ ಕಾರ್ಬನ್ ಕುಂಚದ ಸಂಪರ್ಕದಲ್ಲಿ ಇರ್ತದ. ಮೇಲ್ಮುಖವಾಗಿ ಚಲಿಸುವಂತಹ ಬಾಹುವಿನ ಸಂಪರ್ಕದಲ್ಲಿ ಒಂದು ಕುಂಚ ಇರಬೇಕು. ಕೆಳಮುಖವಾಗಿ ಚಲಿಸುವಂತಹ ಬಾಹುವಿನ ಸಂಪರ್ಕದಲ್ಲಿ ಒಂದು ಕುಂಚ ಇರಬೇಕು. ಯಾವತ್ತು ಇದನ್ನ ಮೇಂಟೈನ್ ಮಾಡಿದ್ದೆ ಆದ್ರೆ ನಾವೇನ್ ಮಾಡಬಹುದು ಅಂದ್ರೆ ನೇರ ವಿದ್ಯುತ್ತನ್ನ ಪಡೆಯಬಹುದು. ಪರ್ಯಾಯ ವಿದ್ಯುತ್ ಈಗೇನು ಹೇಳಿದ್ನಲ್ಲ, ABC ಡೈರೆಕ್ಷನ್ ಚಲಿಸ್ತದ, DCB ಡೈರೆಕ್ಷನ್ ಚಲಿಸ್ತದ, ಯಾವತ್ತು ಒಂದೇ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗ್ತದೆ. ಯಾಕ, ಪ್ರತಿ ಅರ್ಧ ಸುತ್ತಿನ ನಂತರ ವಿದ್ಯುತ್ ಪ್ರವಾಹ ದಿಕ್ಕು ಏನಾಗ್ತದೆ, ಹಿಮ್ಮುಖವಾಗೋದ್ರಿಂದ ಪರ್ಯಾಯ ವಿದ್ಯುತ್ ಏನಾಗ್ತದೆ ಅಂದ್ರೆ ನೇರ ವಿದ್ಯುತ್ ಆಗಿ ಪರಿವರ್ತನೆ ಆಗ್ತದೆ. ಹೌದಾ, ಈ ರೀತಿಯಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ AC ಡೈನಮೋ ತರಿಸಿದ್ವಿ, DC ಡೈನಮೋ ನೇರ ವಿದ್ಯುತ್ ಪ್ರವಾಹದ ವಿದ್ಯುತ್ ಜನಕವನ್ನ ರೂಪಿಸಬಹುದು. ಇನ್ನ ಪರ್ಯಾಯ ವಿದ್ಯುತ್ ಜನಕಕ್ಕೂ ಮತ್ತು ನೇರ ವಿದ್ಯುತ್ ಜನಕಕ್ಕೂ ಅಥವಾ ಮೋಟಾರ್ಗೂ ಮತ್ತು ಡೈನಾಮೋಗೂ
ವಿದ್ಯುಜ್ಜನಕ ಮತ್ತು ಮೋಟಾರ್ಗೆ ಇರುವಂಥ ವ್ಯತ್ಯಾಸಗಳೇನು, ಅಥವಾ ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕ, AC ಡೈನಮೋ DC ಡೈನಮೋ. ಹಳೆಯ ಸಿಲೆಬಸ್ ಅಲ್ಲಿ ಇದನ್ನು ಬಹಳ ಕ್ಲಿಯರ್ ಆಗಿ ಡಯಾಗ್ರಾಮ್ಸ್ ಸಹಿತ ಬೇರೆ ಬೇರೆ ಕೊಟ್ಟಿದ್ರು. ಯಾವುದು AC ಡೈನಮೋ ಮತ್ತು DC ಡೈನಮೋ, DC ಮೋಟಾರ್ ಅಂತ ಬೇರೆ ಬೇರೆನ ಕೊಟ್ಟಿದ್ರು. ಆದರೆ ಈ ಸಿಲೆಬಸ್ ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಮೋಟಾರ್ ಅಂತ ಕೊಟ್ಟಿದ್ದಾರೆ ಮೊದಲು, ಅದು ಫ್ಲೇಮಿಂಗ್ನ ಎಡಗೈ ನಿಯಮದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಆಮೇಲೆ ಅದಾದ ನಂತರ ವಿದ್ಯುಜ್ಜನಕ ಅಂತ ಕೊಟ್ಟಿದ್ದಾರೆ, ಫ್ಲೇಮಿಂಗ್ನ ಬಲಗೈ ನಿಯಮದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಹೌದಾ, ವಿದ್ಯುಜ್ಜನಕಗಳಲ್ಲಿ 2 ರೀತಿಯಾದಂಥ ವಿದ್ಯುಜ್ಜನಕಗಳು ಬರ್ತಾವ. ಒಂದು ನೇರ ವಿದ್ಯುತ್ ಜನಕ, ಇನ್ನೊಂದು ಪರ್ಯಾಯ ವಿದ್ಯುತ್ ಜನಕ. ನೇರ ವಿದ್ಯುತ್ ಜನಕ DC ಡೈನಮೋ, ಪರ್ಯಾಯ ವಿದ್ಯುತ್ ಜನಕ AC ಡೈನಮೋ. ಹಾಗಾದ್ರೆ ಈ ಎರಡೂದರ ನಡುವಿನ ಇರುವಂತಹ ವ್ಯತ್ಯಾಸಗಳು, ಆಮೇಲೆ ಸಿಂಪಲ್ ಆದಂಥ 1-2 ಕ್ವಶನ್ಸ್ ಇದಾವ, ಅದನ್ನ ಡಿಸ್ಕಸ್ ಮಾಡೋಣ. ನೋಡ್ರಿ, ಇಲ್ಲಿವರೆಗೂ ಏನು ಮಾಡಿದ್ವಿ ಅಂದರೆ ಪರ್ಯಾಯ ವಿದ್ಯುತ್ ಜನಕ ಮತ್ತು ನೇರ ವಿದ್ಯುತ್ ಜನಕ. ಹೌದಾ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಪರ್ಯಾಯ ವಿದ್ಯುತ್ ಜನಕವನ್ನು ಕೊಟ್ಟಿದ್ದಾರೆ. ಆದರೆ ಪರ್ಯಾಯ ವಿದ್ಯುತ್ ಜನಕದ ಜೊತೆಗೆ ನಾವು ನೇರ ವಿದ್ಯುತ್ ಜನಕವನ್ನು ದಿಕ್ ಪರಿವರ್ತಗಳಾಗಿ ಒಡಕು ಉಂಗುರಗಳನ್ನು ಬಳಸೋದ್ರ ಮೂಲಕ ಯಾವ ರೀತಿಗೆ ತಯಾರಿಸಬಹುದು. ಆಮೇಲೆ ಕಾರ್ಬನ್ ಕುಂಚಗಳನ್ನು, ಒಂದು ಕಾರ್ಬನ್ ಕುಂಚವನ್ನು ಯಾವತ್ತು ಮೇಲ್ಮುಖವಾಗಿ ಚಲಿಸುವಂಥ ಬಾಹುವಿಗೆ ಸಂಪರ್ಕ ಏರ್ಪಡಿಸಬೇಕು, ಇನ್ನೊಂದು ಕಾರ್ಬನ್ ಕುಂಚವನ್ನು ಕೆಳಮುಖವಾಗಿ ಚಲಿಸುವಂಥ ಬಾಹುವಿಗೆ ಸಂಪರ್ಕ ಏರ್ಪಡಿಸಬೇಕು ಅನ್ನೋದರ ಆಧಾರದ ಮೇಲೆ ನಾನು ಹೇಳಿದ್ರೆ ಪರ್ಯಾಯ ವಿದ್ಯುತ್ ಜನಕ ಮತ್ತು ನೇರ ವಿದ್ಯುತ್ ಜನಕವನ್ನ ಹೇಳಿದೆ. ಹಾಗಾದ್ರೆ ಈಗ ಪರ್ಯಾಯ ವಿದ್ಯುತ್ ಪ್ರವಾಹ ಮತ್ತು ನೇರ ವಿದ್ಯುತ್ ಪ್ರವಾಹದ ನಡುವಿನ ವ್ಯತ್ಯಾಸ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಮೇಲೆ ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅಂದ್ರೆ ಹಳೆ ಸಿಲೆಬಸ್ ಅಲ್ಲಿ ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಹಾಟ್ ಕ್ವಶನ್ ಆಗಿತ್ತು. ಅದಕ್ಕೆ ಈ ಎರಡರ ನಡುವಿನ ವ್ಯತ್ಯಾಸವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟೆಕ್ಸ್ಟ್ ಬುಕ್ ಏನು ಪಾಯಿಂಟ್ಸ್ ಕೊಟ್ಟಿದ್ರಲ್ಲ ಅದನ್ನ ಬಿಟ್ಟು ಹೊರಗಡೆ ಒಟ್ಟು ಹೋಗ್ತಾ ಇಲ್ಲ, ಯಾಕಂದ್ರೆ ಬಹಳಷ್ಟು ವ್ಯತ್ಯಾಸಗಳು ಬರ್ತಾವೆ ಪರ್ಯಾಯ ವಿದ್ಯುತ್ ಪ್ರವಾಹಕ್ಕೂ ನೇರ ವಿದ್ಯುತ್ ಪ್ರವಾಹಕ್ಕೂ. ಅದನ್ನು ಹೆಚ್ಚು ನಾನು ಡಿಸ್ಕಸ್ ಮಾಡಿದೆ. ಟೆಕ್ಸ್ಟ್ ಬುಕ್ ಏನು ಕೊಟ್ಟಿದ್ದಾರೆ ಅವುಗಳನ್ನಷ್ಟೇ ಡಿಸ್ಕಸ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹವು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನ ಏನ್ ಮಾಡ್ತಿರ್ತದ, ಬದಲಾಯಿಸ್ತಿರ್ತದ. ಹೌದಾ, ಪರ್ಯಾಯ ವಿದ್ಯುತ್ ಪ್ರವಾಹವು ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನ ಏನ್ ಮಾಡ್ತಿರ್ತದ, ಬದಲಾಯಿಸ್ತಿರ್ತದ. ABCD ಹೌದಾ. ಹಾಗಾದ್ರೆ ನೇರ ವಿದ್ಯುತ್ ಪ್ರವಾಹ ಏನ್ ಮಾಡ್ತಿರ್ತದ, ನೇರ ವಿದ್ಯುತ್ ಪ್ರವಾಹ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಹರಿತಿರ್ತದ. ಹೌದಾ, ಒಂದೇ ದಿಕ್ಕಿನಲ್ಲಿ ಹರಿಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಒಡಕುಗಳು ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸ್ತಿರ್ತಾವ. ಏನ್ ಮಾಡ್ತಿರ್ತಾವ, ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸೋದ್ರಿಂದ ನೇರ ವಿದ್ಯುತ್ ಪ್ರವಾಹ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಿರ್ಮಿಸಲಾದಂತಹ ಹೆಚ್ಚು ವಿದ್ಯುತ್ ಸ್ಥಾವರಗಳಲ್ಲಿ, ಅದು ಅಣು ವಿದ್ಯುತ್ ಸ್ಥಾವರ ಇರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರ ಇರ್ಬೋದು, ಅಥವಾ ಏನೋ ಜಲ ವಿದ್ಯುತ್ ಸ್ಥಾವರ ಇರಬಹುದು, ಅಥವಾ ಗಾಳಿ ಯಂತ್ರಗಳಿರ್ಬೋದು, ಇಂಥ ಎಲ್ಲಾ ಕಡೆ ಪರ್ಯಾಯ ವಿದ್ಯುತ್ ಅನ್ನು ಉತ್ಪಾದಿಸಲಾಗ್ತಾ ಇದೆ. ಆದ್ರೆ ಸಣ್ಣ ಸಣ್ಣ ಆಟಿಕೆ ಸಾಮಾನುಗಳಲ್ಲಿ ಬರುವಂತಹ ವಿದ್ಯುತ್ ಜನಕ, ವಿದ್ಯುತ್ ಕೋಶ ಮತ್ತು ಬ್ಯಾಟರಿ, ಇಂತಹ ಒಂದು ಸಣ್ಣ ಸಾಧನಗಳಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೇರ ವಿದ್ಯುತ್ ಪ್ರವಾಹವನ್ನು ಪಡೆಯಲಾಗ್ತದೆ ಅಥವಾ ಉತ್ಪಾದಿಸಲಾಗ್ತದೆ. ಇನ್ನ ಪರ್ಯಾಯ ವಿದ್ಯುತ್ ಪ್ರವಾಹವನ್ನ ಒಂದು ಉಪಯೋಗ ಏನಪ್ಪಾ ಅಂದ್ರೆ, ಪರ್ಯಾಯ ವಿದ್ಯುತ್ ಪ್ರವಾಹವನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪಾದಿಸ್ತೀವಿ, ಅದನ್ನು ಸಾಗಿಸ್ಬೇಕಾದ್ರೆ ಹೌದಾ, ವಿದ್ಯುತ್ ಪ್ರವಾಹ ಪರ್ಯಾಯವಾಗಿರೋದ್ರಿಂದ, ಮಿಡಲ್ ಗ್ಯಾಪ್ ಹೆಚ್ಚಿರೋದ್ರಿಂದ ಮಂಡಲದಲ್ಲಿ ಅಥವಾ ವಾಹಕದ ತಂತಿಯಲ್ಲಿ ರೋಧ ಕಡಿಮೆ ಉಂಟಾಗ್ತದೆ. ರೋಧ ಕಡಿಮೆ ಉಂಟಾದ್ರೆ ವಿದ್ಯುತ್ ವ್ಯಯ ಅಥವಾ ವಿದ್ಯುತ್ ನಷ್ಟ ಅಂತ ಏನು ವಿದ್ಯುತ್ ಶಕ್ತಿ ಚಕ್ರ ಅಭ್ಯಾಸ ಮಾಡಿದ್ವಲ್ಲ, ಅದು ಪರ್ಯಾಯ ವಿದ್ಯುತ್ತಿನಿಂದ ಕಡಿಮೆ ಆಗ್ತದೆ. ಇದರ ಅನುಕೂಲ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ದೂರದ ಸ್ಥಳಗಳಿಗೆ ಅದರಲ್ಲಿನ ಹೆಚ್ಚು ಶಕ್ತಿಯು ನಷ್ಟವಾಗದಂತೆ ಏನ್ ಮಾಡ್ಬೋದು ಅಂದ್ರೆ ಕಳಿಸಬಹುದು. ಆದ್ರೆ ನೇರ ವಿದ್ಯುತ್ ಪ್ರವಾಹ ಇದ್ದಾಗ ಇದರ ಅನಾನುಕೂಲ ಇದು. ಹೌದಾ, ಪರ್ಯಾಯ ವಿದ್ಯುತ್ ಪ್ರವಾಹ ಮತ್ತು ನೇರ ವಿದ್ಯುತ್ ಪ್ರವಾಹಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರ್ರಿ ಅಂತ ಕೇಳ್ಬೋದು. ಅದಕ್ಕೆ ಅದನ್ನು ಕೊಟ್ಟಿದ್ದೀನಿ. ಅನಾನುಕೂಲ ಏನಪ್ಪಾ ಅಂದ್ರೆ, ವಿದ್ಯುತ್ ಶಕ್ತಿಯನ್ನ ದೂರದ ಸ್ಥಳಗಳಿಗೆ ಸಾಗಿಸ್ಬೇಕಾದ್ರೆ ಶಕ್ತಿ ನಷ್ಟ ಆಗ್ತದೆ. ಯಾವ ರೂಪದಲ್ಲಿ ಅಂದ್ರೆ ರೋಧ ಉಷ್ಣವನ್ನು ಉಂಟು ಮಾಡಿ ಹೆಚ್ಚು ಶಕ್ತಿ ಏನಾಗ್ತದೆ ಅಂದ್ರೆ ವಿದ್ಯುತ್ ಶಕ್ತಿ ವ್ಯಯ ಆಗ್ತದೆ. ಇದೊಂದು ಅನಾನುಕೂಲ ನೇರ ವಿದ್ಯುತ್ ಪ್ರವಾಹ. ಈಗ ಪರ್ಯಾಯ ವಿದ್ಯುತ್ತನ್ನು ಉತ್ಪಾದಿಸುವಂತಹ ವಿದ್ಯುತ್ ಜನಕ, ಪರ್ಯಾಯ ವಿದ್ಯುತ್ತನ್ನು ಉತ್ಪಾದಿಸುವಂತಹ ವಿದ್ಯುತ್ ಜನಕಗಳಲ್ಲಿ ನಾವು ಪೂರ್ಣ ಉಂಗುರಗಳನ್ನು ಬಳಸ್ತೀವಿ. ನೇರ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವಂತಹ ವಿದ್ಯುತ್ ಜನಕಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಡಕು ಉಂಗುರಗಳನ್ನ ಬಳಸ್ತೀವಿ. ಇಷ್ಟು ಏನಪ್ಪಾ ಅಂದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹ ಮತ್ತು ನೇರ ವಿದ್ಯುತ್ ಪ್ರವಾಹಗಳಿಗೆ ಇರುವಂತಹ ಮುಖ್ಯವಾದ ವ್ಯತ್ಯಾಸಗಳು. ಇನ್ನ ನಾವು ಅಭ್ಯಾಸ ಮಾಡಬೇಕಾಗಿರೋದು ಯಾವ್ದಪ್ಪ ಅಂದ್ರೆ, ಇಲ್ಲಿ ಹಿಮ್ಮುಖ ಅಂತ ಬರ್ತೀನಿ, ಇದು ಬದಲಾಗುತ್ತದೆ ಅಂತ ಬರೀಬೇಕಾಗಿತ್ತು. ಹೌದಾ. ಇನ್ನ ಭಾರತದಲ್ಲಿ ಉತ್ಪಾದಿಸುವಂತಹ ಪರ್ಯಾಯ ವಿದ್ಯುತ್ ಪ್ರವಾಹ, ಹೌದಾ, 1/100 ಸೆಕೆಂಡ್ಗೆ, ಹೌದಾ, 1 ಸೆಕೆಂಡ್ಗೆ 100 ಸಲ ತನ್ನ ದಿಕ್ಕನ್ನು ಬದಲಾಯಿಸ್ತದೆ.
1 ಸೆಕೆಂಡ್ಗೆ 100 ಸಲ ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಅದಕ್ಕೆ ಆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿ, ಆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿಯನ್ನು ನಾವು ಹರ್ಡ್ಸ್ ಅಲ್ಲಿ ಹೇಳ್ತೀವಿ. ಎಷ್ಟಿದೆಯಪ್ಪ ಅಂದ್ರೆ 50 ಹರ್ಡ್ಸ್. ಯಾಕೆ 50 ಹರ್ಡ್ಸ್? ಹೌದಾ, ಏನಾಗ್ತಾ ಇದೆ, 1 ಸೆಕೆಂಡಿನಲ್ಲಿ 100 ಸಲ ಏನ್ ಮಾಡ್ತಾ ಇದೆ ಅಂದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹ ತನ್ನ ದಿಕ್ಕನ್ನು ಬದಲಾಯಿಸ್ತಾ ಇದೆ. ನೋಡ್ರಿ, ಈ ಒಂದು ಹೊಸ ಟೆಕ್ಸ್ಟ್ ಬುಕ್ ಅಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹ ಮತ್ತು ನೇರ ವಿದ್ಯುತ್ ಪ್ರವಾಹಗಳ ಗ್ರಾಫ್ ಅನ್ನ ಕೊಟ್ಟಿಲ್ಲ. ಹೌದಾ, ಗ್ರಾಫ್ ಅನ್ನ ಎಕ್ಸಾಮ್ ಅಲ್ಲಿ ನೋಡ್ರಿ, ಪರ್ಯಾಯ ವಿದ್ಯುತ್ ಪ್ರವಾಹ ಪ್ರತಿ ಅರ್ಧ ಸುತ್ತಿನಲ್ಲಿ ದಿಕ್ಕನ್ನು ಬದಲಾಯಿಸ್ತದೆ. ಪ್ರತಿ ಅರ್ಧ ಸುತ್ತಿನಲ್ಲಿ ಒಂದು ದಿಕ್ಕನ್ನು ಬದಲಾಯಿಸ್ತದೆ. ಇಷ್ಟು ಅರ್ಧ ಸುತ್ತಿನಲ್ಲಿ ಇದು ಮತ್ತೊಂದು ಅರ್ಧ ಸುತ್ತು. ಇದನ್ನ ನಾವು ಒಂದು ಸೈಕಲ್ ಅಂತ ಕರಿತೀವಿ. ಹಾಗಾದ್ರೆ 50 ಹರ್ಟ್ಸ್ ಅಂತ ಏನಿದೆಯಲ್ಲ, 50 ಹರ್ಟ್ಸ್ ಅಂದ್ರೇನು? 50 ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಅರ್ಥ. 50 ಸೈಕಲ್ಸ್ ಪರ್ ಸೆಕೆಂಡ್. ಒಂದು ಸೈಕಲ್ ದಿಕ್ಕು 2 ಸಲ ಬದಲಾಗಿರ್ತದೆ. ದಿಕ್ಕೇನಾಗಿರ್ತದೆ? 2 ಸಲ ಬದಲಾಗಿರ್ತದೆ. ಅಂದ್ರೆ 1 ಸೆಕೆಂಡ್ಗೆ 100 ಸಲ ದಿಕ್ಕು ಬದಲಾಗ್ತಾ ಇದೆ ಅಂದ್ರೆ ಅದರ ಹಾಫ್ ಏನಾಗಿರ್ತದೆ ಅಂದ್ರೆ ಆವೃತ್ತಿ ಆಗಿರ್ತದೆ. ಅದಕ್ಕೆ 1 ಸೆಕೆಂಡ್ನಲ್ಲಿ ಪರ್ಯಾಯ ವಿದ್ಯುತ್ ಪ್ರವಾಹ ದಿಕ್ಕು 100 ಸಲ ಬದಲಾಗ್ತಾ ಇದೆ ಅಂದ್ರೆ ಆವೃತ್ತಿ ಎಷ್ಟಪ್ಪ ಅಂದ್ರೆ 50 ಹರ್ಟ್ಸ್. ಆವೃತ್ತಿ ಎಷ್ಟು? 50 ಹರ್ಟ್ಸ್. ಇದು ಪರ್ಯಾಯ ವಿದ್ಯುತ್ ಪ್ರವಾಹದ ದಿಕ್ಕಿನ ಗ್ರಾಫ್. ನೇರ ವಿದ್ಯುತ್ ಪ್ರವಾಹದ ದಿಕ್ಕಿನ ಗ್ರಾಫ್ ಈ ರೀತಿಯಾಗುತ್ತದೆ. ಯಾಕೆ? ಅಲ್ಲಿ ದಿಕ್ಕೇನಾಗಲ್ಲ, ಬದಲಾಗುವುದಿಲ್ಲ. ದಿಕ್ಕು ಯಾವತ್ತು ಪ್ರತಿ ಅರ್ಧ ಸುತ್ತಿನಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕೇನಾಗ್ತಿರ್ತದೆ, ಹಿಮ್ಮುಖವಾಗ್ತಿರ್ತದೆ ಅಥವಾ ಒಂದೇ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಾಹ ಇರ್ತಿರ್ತದೆ. ಅದಕ್ಕೆ ಅದನ್ನು ನೇರ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಹಾಗಾದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿ ಪ್ರತಿ ಸೆಕೆಂಡ್ಗೆ 100 ಸಲ ದಿಕ್ಕನ್ನು ಬದಲಾಯಿಸ್ತಾ ಇದ್ರೆ ಅದರ ಆವೃತ್ತಿ ಎಷ್ಟಾಗಿರ್ತದೆ ಅಂದ್ರೆ 50 ಹರ್ಟ್ಸ್. 50 ಹರ್ಟ್ಸ್ ಅಂದ್ರೆ 50 ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಅರ್ಥ. 50 ಹರ್ಟ್ಸ್ ಅಂದ್ರೆ 1 ಹರ್ಟ್ಸ್ ಅಂದ್ರೆ 1 ಸೈಕಲ್. 1 ಹರ್ಟ್ಸ್ ಅಂದ್ರೆ 1 ಸೈಕಲ್. ಹಾಗಾದ್ರೆ 50 ಸೈಕಲ್ಸ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ 50 ಸೈಕಲ್ ಉಂಟಾಗ್ತಾ ಇದ್ದಾವೆ. 1 ಸೈಕಲ್ ಅಲ್ಲಿ 2 ಸಲ ದಿಕ್ಕು ಬದಲಾಗಿರ್ತದೆ. ವಿದ್ಯುತ್ ಪ್ರವಾಹ ದಿಕ್ಕಿನಾಗಿರುತ್ತೆ 2 ಸಲ. ಅರ್ಧ ಸುತ್ತಿನಲ್ಲಿ 1 ಸಲ, ಮತ್ತೊಂದು ಅರ್ಧ ಸುತ್ತಿನಲ್ಲಿ 1 ಸಲ. ಹೌದಾ, ಇದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಳ್ತೀನಿ. ಇನ್ನು ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿ ಒಂದಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಪಾಠ ಹೇಳಬೇಕಾದ್ರೆ ಕೇವಲ ಪಾಠವನ್ನು ಹೇಳೋದಿಲ್ಲ, ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂಥ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ ಅಂತ ಗೊತ್ತಿದೆ. ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವ ಬೇರೆ ಬೇರೆ ವಿಧಾನಗಳನ್ನು ವಿವರಿಸಿ ಅಂತ ಹೇಳಿದಾರೆ. ಹೌದಾ, ನಾವು ಚಟುವಟಿಕೆ ಆಧಾರದ ಮೇಲೆ ಬಹಳಷ್ಟು ವಿಧಾನಗಳನ್ನು ಅಭ್ಯಾಸ ಮಾಡಿದೀವಿ. ಮೊದಲನೇ ವಿಧಾನ ಯಾವಪ್ಪ ಅಂದ್ರೆ ಅವಾಹಕದ ಹೊದಿಕೆ ಹೊಂದಿರುವಂತಹ ಒಂದು ತಾಮ್ರದ ತಂತಿಯನ್ನು ಸುರುಳಿ ಆಕಾರದಲ್ಲಿ ತೆಗೆದುಕೊಂಡು ಅದರ ಒಳಗಡೆ ದಂಡಕಾಂತವನ್ನು ಚಲಿಸುವ ಹಾಗೆ ಮಾಡಿ, ದಂಡಕಾಂತವನ್ನು ಒಳಗೆ ತೂರಿದಾಗ ಮತ್ತು ಹೊರ ತೆಗೆದಾಗ ಎರಡೂ ಕೇಸ್ನಲ್ಲಿ ಏನಾಯ್ತಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗಿತ್ತು. ಇದು ಒಂದು ವಿಧಾನ. ಈ ಎರಡನೇ ವಿಧಾನ ಕಾಂತಕ್ಷೇತ್ರವನ್ನು ಹೊಂದಿದಂತಹ ದಂಡಕಾಂತವನ್ನು ಸ್ಥಿರವಾಗಿಟ್ಟು ವಾಹಕದ ಸುರುಳಿ ಏನಿತ್ತಲ್ಲ ಅದನ್ನೇ ಚಲಿಸುವ ಹಾಗೆ ಮಾಡಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು. ಇದು ಎರಡನೇ ವಿಧಾನ. ಇನ್ನು ಮೂರನೇ ವಿಧಾನ, ಎರಡು ವಾಹಕದ ಸುರುಳಿಗಳನ್ನು ತೆಗೆದುಕೊಂಡು, ಒಂದು ಪ್ರೈಮರಿ ಸುರುಳಿ ಮತ್ತೊಂದು ಸೆಕೆಂಡರಿ ಸುರುಳಿ, ಪ್ರಾಥಮಿಕ ಸುರುಳಿ ಮತ್ತು ದ್ವಿತೀಯಕ ಸುರುಳಿಗಳನ್ನು ತೆಗೆದುಕೊಂಡು, ಪ್ರಾಥಮಿಕ ಸುರುಳಿಯಲ್ಲಿ ಸುತ್ತುಗಳ ಸಂಖ್ಯೆ ಹೆಚ್ಚು ತೆಗೆದುಕೊಂಡಿದ್ವಿ, ಆಮೇಲೆ ದ್ವಿತೀಯಕ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಕಡಿಮೆ ತೆಗೆದುಕೊಂಡು ಪ್ರಾಥಮಿಕ ಸುರುಳಿಯನ್ನ ಬ್ಯಾಟರಿಗೆ ಸಂಪರ್ಕ ಏರ್ಪಡಿಸಿ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಿ ಕಾಂತಕ್ಷೇತ್ರವನ್ನ ಬದಲಾವಣೆ, ಸ್ವಿಚ್ ಅನ್ನು ಹಾಕೋದ್ರ ಮೂಲಕ, ಪ್ರಾರಂಭಿಸೋದ್ರ ಮೂಲಕ ಮತ್ತು ನಿಲ್ಲಿಸೋದ್ರ ಮೂಲಕ ಏನ್ ಮಾಡಿದ್ವಿ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಬದಲಾಯಿಸಿದ್ವಿ. ವಿದ್ಯುತ್ ಪ್ರವಾಹ ಹೆಂಗ್ ಬದಲಾಗ್ತದ ಹಂಗ ಕಾಂತಕ್ಷೇತ್ರ ಬದಲಾಗ್ತದ. ಕಾಂತಕ್ಷೇತ್ರ ಹತ್ತಿರದಲ್ಲಿರುವಂತ ಇನ್ನೊಂದು ಸುರುಳಿ, ಅದು ಗೆಲ್ಲಾಮೀಟರ್ನ ಸಂಪರ್ಕದಲ್ಲಿ ಇತ್ತು, ಆ ಸುರುಳಿಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಯಿತು. ಇದನ್ನ ಪರಸ್ಪರ ಪ್ರೇರಣೆ ಅಂತ ಕರಿತೀವಿ ಅಂತ ಹೇಳಿದೆ. ಹೌದಾ, ಈ ವಿಧಾನದ ಮೂಲಕ ನಾವೇನ್ ಮಾಡೋದು ಅಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು. ಮುಖ್ಯವಾಗಿ ಎರಡು ಚಟುವಟಿಕೆಗಳು, ಎರಡು ವಿಧಾನಗಳು. ಮೊದಲನೇ ಚಟುವಟಿಕೆಯಲ್ಲಿ ಎರಡು ರೀತಿಯಲ್ಲಿ ದಂಡಕಾಂತವನ್ನು ಚಲಿಸುವ ಹಾಗೆ ಮಾಡಿನೂ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು. ಒಂದು ವಾಹಕದ ಸುರುಳಿಯನ್ನ, ಕಾಂತವನ್ನ ಸ್ಥಿರವಾಗಿಟ್ಟು ವಾಹಕದ ಸುರುಳಿಯನ್ನ ಚಲಿಸುವ ಹಾಗೆ ಮಾಡಿ ಕೂಡ ಏನ್ ಮಾಡಬಹುದು ಅಂದ್ರೆ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು ಅಂತ ಅಭ್ಯಾಸ ಮಾಡಿದ್ವಿ. ಇನ್ನ ವಿದ್ಯುತ್ ಜನಕದ ತತ್ವವನ್ನು ತಿಳಿಸಿರಿ. ಅಲ್ಲಿ ವಿದ್ಯುತ್ ಮೋಟಾರ್ನ ತತ್ವ ಕೇಳಿದ್ರು. ವಿದ್ಯುತ್ ಮೋಟಾರ್ನ ತತ್ವ ಫ್ಲೆಮಿಂಗನ ಎಡಗೈ ನಿಯಮದ ಪ್ರಕಾರ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ತತ್ವ ಅಂತ ಹೇಳಿದ್ದೆ. ಇನ್ನು ಇಲ್ಲಿ ವಿದ್ಯುತ್ ಜನಕದ ತತ್ವ ಏನು? ಫ್ಲೆಮಿಂಗನ ಬಲಗೈ ನಿಯಮದ ಪ್ರಕಾರ ಅಥವಾ ಫ್ಲೆಮಿಂಗನ ಬಲಗೈ ನಿಯಮದ ಆಧಾರದ ಮೇಲೆ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತ ತತ್ವ. ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತ ತತ್ವ. ಇದಕ್ಕೆ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂದ್ರೆ ಏನು? ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವ. ವಿದ್ಯುತ್ ಜನಕದ ತತ್ವ ಏನು? ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವ. ಸಿಂಪಲ್ ಆಗಿ ಒಂದೇ ವರ್ಡ್. ನೆಕ್ಸ್ಟ್, ನೇರ ವಿದ್ಯುತ್ ಪ್ರವಾಹದ ಕೆಲವು ಆಕಾರಗಳನ್ನ ಹೆಸರಿಸಿ. ನೇರ ವಿದ್ಯುತ್ ಪ್ರವಾಹದ ಕೆಲವು ಆಕಾರಗಳು ಯಾವುವು? ಹೌದಾ, ವಿದ್ಯುತ್ ಕೋಶ,
ಹಲವಾರು ವಿದ್ಯುತ್ ಕೋಶಗಳನ್ನು ಸರಣಿಯಲ್ಲಿ ಜೋಡಿಸುತ್ತದೆ ಬ್ಯಾಟ್ರಿ. ಹಂಗಾರೆ ವಿದ್ಯುತ್ ಕೋಶ ಒಂದು ನೇರ ವಿದ್ಯುತ್ ಪ್ರವಾಹದ ಆಕಾರ, ಬ್ಯಾಟ್ರಿ ಕೂಡ ಒಂದು ನೇರ ವಿದ್ಯುತ್ ಪ್ರವಾಹದ ಆಕಾರ. ಆಮೇಲೆ ಒಡಕು ಉಂಗುರಗಳನ್ನು ಬಳಸಿದಂತಹ ವಿದ್ಯುಜ್ಜನಕ, ಒಡಕು ಉಂಗುರಗಳನ್ನು ಬಳಸಿದಂತಹ ವಿದ್ಯುಜ್ಜನಕ ಕೂಡ ಒಂದು ನೇರ ವಿದ್ಯುತ್ ಪ್ರವಾಹದ ಆಕಾರ. ಹೌದಾ. ಆಮೇಲೆ ಮಂಡಲದಲ್ಲಿ ಪರ್ಯಾಯ ವಿದ್ಯುತ್ತನ್ನ ನೇರ ವಿದ್ಯುತ್ ಆಗಿ ಪರಿವರ್ತಿಸಲಿಕ್ಕೆ ಡಯೋಡ್ ಬಳಸಿ, ಡಯೋಡ್ ಏನ್ ಮಾಡ್ತದೆ ಅಂದ್ರೆ ಪರ್ಯಾಯ ವಿದ್ಯುತ್ತನ್ನು ನೇರ ವಿದ್ಯುತ್ ಆಗಿ ಪರಿವರ್ತಿಸ್ತದೆ. ಹಂಗಾದ್ರೆ ಅದು ಕೂಡ ಏನು ನೇರ ವಿದ್ಯುತ್ ಪ್ರವಾಹದ ಒಂದು ಆಕಾರ, ಡಯೋಡ್ಗಳನ್ನು ಬಳಸಿದಂತ ವಿದ್ಯುತ್ ಉಪಕರಣ. ಇನ್ನು ಯಾವ ಆಕಾರಗಳು ಪರ್ಯಾಯ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸ್ತವೆ? ಯಾವ ಆಕಾರಗಳು? ಹೌದಾ. ಅತ್ಯಂತ ದೊಡ್ಡ ದೊಡ್ಡ ಮಟ್ಟದಲ್ಲಿ ವಿದ್ಯುತ್ತನ್ನು ಉತ್ಪಾದಿಸ್ತಾರಲ್ಲ ಅವೆಲ್ಲ ಪರ್ಯಾಯ ವಿದ್ಯುತ್ ಪ್ರವಾಹ ಇರ್ತಾವ. ಜಲ ವಿದ್ಯುತ್ ಸ್ಥಾವರ, ಅಣು ವಿದ್ಯುತ್ ಸ್ಥಾವರ, ಉಷ್ಣ ವಿದ್ಯುತ್ ಸ್ಥಾವರ, ಗಾಳಿ ಯಂತ್ರಗಳು, ಟರ್ಬೈನ್ಗಳು, ಜನರೇಟರ್ಗಳು ಅಂತ ಏನ್ ಬರ್ತಾವಲ್ಲ, ಡೀಸೆಲ್ನ ಆಧಾರದ ಮೇಲೆ ಕೆಲಸ ಮಾಡುವಂತ, ಇವೆಲ್ಲನೂ ಪರ್ಯಾಯ ವಿದ್ಯುತ್ನ ಉತ್ಪಾದಿಸುವಂತ ಆಕಾರಗಳು. ಜನರೇಟರ್ಗಳು ಇವೆಲ್ಲ ಏನು, ಜನರೇಟರ್ಗೆ ನಾವು ವಿದ್ಯುತ್ ಜನಕಣೆ ಅಂತ ಕರಿತೀವಿ. ಇವೆಲ್ಲ ಏನಪ್ಪ ಅಂದ್ರೆ ಪರ್ಯಾಯ ವಿದ್ಯುತ್ತನ್ನು ಉತ್ಪಾದಿಸುವಂತಹ ಆಕಾರಗಳು. ಇನ್ನು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಹೇಳಿದ್ರೆ, ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ, ತಾಮ್ರದ ಡೈನಮೋ ಮತ್ತು ಮೋಟರ್ ಹೇಳ್ಬೇಕಾದ್ರೆ ತಾಮ್ರದ ABCD ಏನು ಆರ್ಮೇಚರ್ ತೆಗೆದುಕೊಂಡಿಲ್ಲ, ಅದೇ ತಾಮ್ರದ ಸುರುಳಿ. ತಾಮ್ರದ ಆಯತಾಕಾರದ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ, ತಾಮ್ರದ ಆಯತಾಕಾರದ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಅರ್ಧ ಸುತ್ತಿಗೆ, ಪ್ರೇರಿತ ವಿದ್ಯುತ್ ಪ್ರವಾಹ ಅಂದ್ರೆ ಫ್ಲೆಮಿಂಗ್ನ ಬಲಗೈ ನಿಯಮ ಬರ್ತದ, ವಿದ್ಯುತ್ ಜನಕನ ಬರ್ತದ. ಹಂಗಾರೆ ಪ್ರತಿ ಅರ್ಧ ಸುತ್ತಿಗೆ ದಿಕ್ಕೇನಾಗ್ತದ ಅಂದ್ರೆ ಬದಲಾಗ್ತದ. ಹೌದಾ. ದಿಕ್ಕೇನಾಗ್ತದ ಬದಲಾಗ್ತದ. ಯಾವಾಗ? ಪೂರ್ಣ ಉಂಗುರಗಳಿದ್ರೆ. ಒಡಕು ಉಂಗುರಗಳಿದ್ರೆ ಪ್ರತಿ ಅರ್ಧ ಸುತ್ತಿಗೆ ದಿಕ್ಕು ಬದಲಾಗುವುದಿಲ್ಲ. ಹೌದಾ. ಅದಕ್ಕೆ ಒಂದು ಸ್ವಲ್ಪ ಕ್ವಶನ್ ಹೇಗಿದೆ. ಆದರೆ ತಾಮ್ರದ ಆಯತಾಕಾರದ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹ ದಿಕ್ಕು ಪ್ರತಿ ಬಾರಿ ಬದಲಾಗುವುದು. 2 ಸುತ್ತುಗಳಿಗೊಮ್ಮೆ ಇಲ್ಲ, 1 ಸುತ್ತಿಗೊಮ್ಮೆ ಇಲ್ಲ. ಹೌದಾ. 4 ಸುತ್ತಿಗೆ ಒಮ್ಮೆ, ಇದು ಸರಿಯಿಲ್ಲ. ಅದಕ್ಕೆ ಅರ್ಧ ಸುತ್ತಿಗೆ ಒಮ್ಮೆ. ಯಾವಾಗ? ಪೂರ್ಣ ಉಂಗುರಗಳಿದ್ದಾಗ. ಏನು ಒಡಕು ಉಂಗುರಗಳನ್ನು ಬಳಸಿದ್ವಿ ಅಂದ್ರೆ ವಿದ್ಯುತ್ ಜನಕದಲ್ಲಿ ಏನು ಪ್ರತಿ ಅರ್ಧ ಸುತ್ತಿಗೆ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗುವುದಿಲ್ಲ. ಆ ಕ್ವಶನ್ ಹೇಗಿದೆ, ಅದಕ್ಕೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಮಾಡಿದೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನ್ ಮಾಡೋಣ ಅಂದ್ರೆ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಹೌದಾ. ಈ ಚಾಪ್ಟರ್ ಅಲ್ಲಿ ಇದು ಏನಪ್ಪಾ ಅಂದ್ರೆ ಲಾಸ್ಟ್ ಪಾಯಿಂಟ್, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳನ್ನ ಅಭ್ಯಾಸ ಮಾಡೋದ್ರೊಂದಿಗೆ ಟೆಕ್ಸ್ಟ್ ಬುಕ್ ಮಿಡಲ್ ಅಲ್ಲಿ ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ. ಆ ಕ್ವಶನ್ಸ್ ನ ಡಿಸ್ಕಸ್ ಮಾಡೋದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಭ್ಯಾಸ ಪ್ರಶ್ನೆಗಳು, ಐ ಥಿಂಕ್ 1 ಅಥವಾ 2 ಅವಧಿಗಳು ಬೇಕು. ಈ ಗೃಹ ಬಳಕೆಯ ವಿದ್ಯುತ್ ಮಂಡಲಗಳಿಗೂ ಒಂದು ಅವಧಿ ಬೇಕು. ಹೆಚ್ಚು ಕಡಿಮೆ ಇನ್ನೂ ಒಂದು 3 ರಿಂದ 4 ಅವಧಿಗಳ ಅವಶ್ಯಕತೆ ಇದೆ. ಹೌದಾ. ಹಾಗಾದ್ರೆ ಉಳಿದ ಪಾಯಿಂಟ್ಸ್ ಗಳನ್ನ, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಹೌದಾ. ನಾನು ಬಹಳ ದಿನ ಗ್ಯಾಪ್ ಕೊಟ್ಟಿರೋದ್ರಿಂದ ನನಗೆ ಸ್ಯಾಟಿಸ್ಫೈ ಆಗುವಂತೆ ನಾನು ಇನ್ನೂ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಒಂದು 15 ದಿನ ನಂಗೆ ಏನು ಜ್ವರ ಬಂದು ಹೋಯ್ತಲ್ಲ, ಅಲ್ಲಿಂದ ಒಂದು ಸ್ವಲ್ಪ ರಿದಮ್ ತಪ್ಪಿದೆ ನಂದು. ನಾನು ಇನ್ನು ಹೇಳ್ತಾ ಇದ್ದೀನಲ್ಲ, ಆ ಫ್ಲೋ, ಆಮೇಲೆ ಆ ಪಾಯಿಂಟ್ಸ್ಗಳೆಲ್ಲ ನೆನಪು ಬರೋದು, ಆ ಥರ ಇನ್ನೂ ಒಂದು ಸ್ವಲ್ಪ ನಾನು ಟ್ರ್ಯಾಕ್ ಕೊಡೋವರೆಗೂ, ಇದು 3ನೇ ಅವಧಿ, ನಾನು ಹುಷಾರಾದ ನಂತರ, ಜ್ವರದಿಂದ ರಿಕವರ್ ಆದ ನಂತರ ಇದು 3ನೇ ಅವಧಿ. ಅದಕ್ಕೆ ಇನ್ನೂ ಅಷ್ಟು ನನ್ನ ಟ್ರ್ಯಾಕ್ ಬಂದಿದೆ ಅಂತ ಅನಿಸ್ತಾ ಇಲ್ಲ. ಹೌದಾ. ಮುಂದಿನ ಅವಧಿಗಳಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ, ಬರ್ತದನು. ಹೌದಾ. ಇನ್ನೂ ಟ್ರ್ಯಾಕಿಗೆ ಬಂದಂಗೆ ಆಮೇಲೆ ನಿಮ್ಗೆ ಇನ್ನೂ ಇದಕ್ಕಿಂತ ಕೇಳಲಿಕ್ಕೆ, ಈ ಚಾಪ್ಟರ್ ಇನ್ನೂ ಹೇಗೋ ಹೇಳ್ಬೋದಿತ್ತು, ಆದರೆ ಆ ಲೆವೆಲ್ ನನಗೆ ಹೇಳಿಲ್ಲ ಅಂತ ನಂಗೆ ಅನಿಸ್ತಾ ಇದೆ. ನಂಗೆ ಗೊತ್ತಿದೆ ನಾನು ಎಷ್ಟು ಲೆವೆಲಲ್ಲಿ ಹೇಳಿದ್ದೀನಿ, ಯಾವ ಪಿಚ್ಚಲ್ಲಿ ಹೇಳಿದ್ದೀನಿ. ಹೌದಾ. ಹೇಳಬಹುದಿತ್ತು ಅನ್ನೋದು ನನಗೆ ಆಗ್ತಾ ಇದೆ. ಯಾಕಂದರೆ ನಾನು ಟಚ್ ಬಹಳ ದಿವಸ ತಪ್ಪಿರೋದ್ರಿಂದ, ನಿಂತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಸುಸ್ತು ಅಂತ ಹೇಳಿದಿಲ್ಲ, ಆ ರೀತಿ ಇರೋದ್ರಿಂದ. ಆಮೇಲೆ ಪ್ರಿಪೇರ್ ಅವಾಗ ಹೆಂಗಿತ್ತು ಅಂದರೆ ಕಂಟಿನ್ಯೂಸ್ ಕ್ಲಾಸಸ್, ಸ್ಕೂಲಲ್ಲೂ ಕ್ಲಾಸಸ್, ಆಮೇಲೆ ನಿಮಗೂ ಬಂದು ಪಾಠ ಮಾಡೋದು, ಅದು ಏನಾಗ್ತಿತ್ತು ಅಂದರೆ ಅಲ್ಲಿದ್ದು ಇಲ್ಲಿಗೆ ಸಿಂಕ್ ಆಗ್ತಿತ್ತು, ಭಾಳ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ರಿಪೀಟು ಆಗ್ತಿತ್ತು. ಯಾವುದೇ ಪಾಯಿಂಟ್ಸ್ ಎಲ್ಲೋ ಮರ್ತು ಹೋಗ್ತದ ಅನ್ನೋ ಭಯ ಇರಲಿಲ್ಲ. ಆದರೆ ಏನೋ ಪಾಯಿಂಟ್ಸ್ ಮರ್ತೋಗ್ತಾ ಇದ್ದಾವನ್ನೋ, ನಾನು ಹೇಳಬೇಕಾದಂಥ ಲೆವೆಲಲ್ಲಿ ಪಿಚ್ಚಲ್ಲಿ ನಾನು ಹೇಳ್ತಾ ಇಲ್ಲ ಅನ್ನೋ ಒಂದು ಸ್ವಲ್ಪ ಅನಿಸ್ತಾ ಇದೆ. ಅದು ಟ್ರ್ಯಾಕ್ ಬರ್ತದೆ, ಅದೇನು ಭಾಳ ಟೈಮ್ ತೊಗೊಳೋದಿಲ್ಲ. ಹೌದಾ. ಇದಾದ ನಂತರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಮತ್ತೊಂದು ಚಾಪ್ಟರು ಯಾವಪ್ಪ ಅಂದರೆ ಸಂತಾನೋತ್ಪತ್ತಿ, ಅದರ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಅನ್ಕೋತಾ ಇದ್ದೀನಿ. ಅಲ್ಲಂತೂ ಬಯಾಲಜಿ ನನ್ನ ಫೇವ್ರೆಟ್ ಸಬ್ಜೆಕ್ಟು, ಅಲ್ಲಿ ಟ್ರ್ಯಾಕ್ ಗ್ಯಾರಂಟಿ ಬಂದೇ ಬರುತ್ತೆ ಅಂತ ಹೇಳ್ತಾ, ಯಾರ್ಯಾರು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇದೆ, ಯಾಕಂದರೆ ಈ ಚಾಪ್ಟರ್ಸ್ಗಳು ಓದ್ರೂ ಹಂಗೆ ಈಸಿಯಲ್ಲಿ ಅರ್ಥ ಆಗ್ತಾವಂತ ನಂಗೆ ಅನಿಸೋದಿಲ್ಲ. ಅದಕ್ಕೆ 1 ಅಲ್ಲ 2 ಸಲ 3 ಸಲ ನೋಡ್ರಿ, ಇಂಥ ಒಂದು ಕಾರಣ ನಾನು ಕೊಟ್ಟಿದ್ದೀನಿ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ. ನೀವು ಅದನ್ನು ಡೈಫರ್ಕೇಟ್ ಮಾಡಿ ಓದಿರಲ್ಲ, ಎಕ್ಸಾಮಲ್ಲಿ 1 ಅಥವಾ 2 ಮಾರ್ಕ್ಸ್ ಕೇಳ್ಬಿಡ್ತಾನೆ.
ಅದಕ್ಕೆ ಇಂಥ ಪಾಯಿಂಟ್ಸ್ಗಳು ನಿಮ್ಗೆ ಹೆಲ್ಪ್ ಮಾಡ್ತಾವೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಪಾಸ್ ಮಾಡ್ತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಹೊಸ ಏನು ವಿದ್ಯಾರ್ಥಿಗಳು ಈಗೀಗ ಸೇರ್ಕೊಳ್ತಾ ಇದ್ದೀರಲ್ಲ, ಫೋನಿನ ಕಾರ್ಯಕ್ರಮ ಮಾಡೋದ್ರಿಂದ ಒಂದಷ್ಟು ಜನ ಹೆಚ್ಚು ಶಾಲೆಯ ವಿದ್ಯಾರ್ಥಿಗಳು ನನ್ನನ್ನು ಸಂಪರ್ಕಿಸ್ತಾ ಇದ್ದೀರಾ, ನಿಮ್ಮ ಡೌಟ್ಸ್ಗಳನ್ನು ಕೇಳ್ತಾ ಇದ್ದೀರಾ. ಅಂತಹ ವಿದ್ಯಾರ್ಥಿಗಳು ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ ಶಾಲೆಯ ಗ್ರೂಪ್ಗಳಲ್ಲಿ ನಿಮ್ಮ ಸರ್ ಕಳಿಸಿ, ಸರ್ ಈ ಗ್ರೂಪ್ನಲ್ಲಿ ಇದನ್ನು ಹಾಕ್ರಿ ಅಂತ ಹೇಳೋದ್ರ ಮೂಲಕ, ಅಥವಾ ಆ ಸರ್ಗಳ ನಂಬರ್ಗಳನ್ನು ನಂಗೆ ಕಳಿಸ್ಕೊಡೋದ್ರ ಮೂಲಕ ನಾನು ಅವ್ರ ಜೊತೆ ಮಾತಾಡಿ, ಹೌದಾ, ಹೆಲ್ಪ್ ಆಗೋಂಗಿದ್ರೆ ಹಾಕ್ರಿ ಅಂತ ಹೇಳಿ. ಯಾಕಂದರೆ ಅವರು ಸೈನ್ಸ್ ಟೀಚರ್ ಇರ್ತಾರೆ, ಕಂಟೆಂಟ್ ಇದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಂಡು ಅವ್ರಿಗೆ ಹಾಕ್ಲಿಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಅದಕ್ಕೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್, ಸಬ್ಸ್ಕ್ರೈಬ್ ಮಾಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ನಾನು ವಿಡಿಯೋನ ಪಾಸ್ ಮಾಡುವಂಥ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.